ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ, ಪ್ರಾಯೋಜಕರಾದಂತಹ ಶ್ರೀಮತಿ ಮತ್ತು ಶ್ರೀ ಅಮರನಾಥ್ ದಂಪತಿಗಳವರೇ, ಎಲ್ಲ ಹಿರಿಯರೇ, ನಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಮಹಾ ಚೈತನ್ಯಕ್ಕೆ ವಂದಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. 16ನೇ ಅಧ್ಯಾಯದಲ್ಲಿ ಆಸುರಿ ಸಂಪತ್ತಿನವರ ಸ್ವಭಾವವನ್ನು, ಅವರ ನಡೆಯನ್ನು ಕುರಿತು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ನಿನ್ನೆ ದಿವಸ ಈ ಸರ್ವ ಅನರ್ಥಗಳಿಗೂ ಮೂಲವಾದದ್ದು ಮತ್ತು ಆಸುರಿ ಸಂಪತ್ತು ಉಂಟಾಗುವುದಕ್ಕೆ ಕಾರಣವಾದದ್ದು ಯಾವುದು ಅನ್ನೋದಕ್ಕೆ ಉತ್ತರವನ್ನು ಹೇಳ್ತಾ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾತ್ ಏತತ್ರಯಂ ತ್ಯಜೇತ್. ಈ ಶ್ಲೋಕದ ಅರ್ಥ ವಿವರಣೆಯನ್ನು ನಾವು ನೋಡ್ತಾ ಇದ್ವಿ. ಇದರ ಕೆಲವು ಭಾಗವನ್ನು ನಾವು ನೋಡಿದ್ದಾಗಿದೆ. ಆದರೆ ಇನ್ನೊಂದು ಸ್ವಲ್ಪ ಭಾಗ ಈ ಶ್ಲೋಕದಲ್ಲಿ ನಾವು ನೋಡಬೇಕಾದದ್ದು ಬಾಕಿ ಉಳಿದುಕೊಂಡು ಬಿಟ್ಟಿದೆ. ಏನು? ಈ ಕಾಮ, ಕ್ರೋಧ, ಲೋಭ ಇವು ಮೂರು ನರಕಕ್ಕೆ ಕರೆದುಕೊಂಡು ಹೋಗುವಂಥ ಸಾಧನಗಳು. ಆದ್ದರಿಂದ ಈ ಮೂರನ್ನು ಬಿಟ್ಟುಬಿಡಬೇಕು ಅಂತ. ಇಲ್ಲಿ ಬಿಟ್ಟುಬಿಡಬೇಕು ಅಂದರೆ, ಹಾಗಿದ್ರೆ ಗೃಹಸ್ಥರಿಗೆ ಕಾಮದ ಅವಶ್ಯಕತೆ ಇಲ್ಲವೇ ಇಲ್ವೋ ಅಂದರೆ ಇಲ್ಲ, ಅವರಿಗೂ ಸಹ ಕಾಮದ ಒಂದು ಚೌಕಟ್ಟುಂಟು. ತನ್ನ ಪತ್ನಿಯಲ್ಲಿ ಮಾತ್ರ ಋತುಕಾಲದಲ್ಲಿ ಮಾತ್ರ ರಮಿಸುವುದಕ್ಕೆ ಶಾಸ್ತ್ರ ಪರಿಮಿತಿಯನ್ನು, ಅವಕಾಶವನ್ನು ಕೊಟ್ಟಿದೆ. ಆದರೆ ಇಲ್ಲಿ ವಿಶೇಷವಾಗಿ ಬಿಡಬೇಕು ಅಂತ ಹೇಳ್ತಾ ಇರುವಂತಹದ್ದು ಉತ್ಕಟವಾದಂತಹ ಸಾಧನೆಯನ್ನು ಮಾಡುವಂಥ ಸಾಧಕರನ್ನು ಕುರಿತು. ಹಾಗಾಗಿ ಅದನ್ನು ಬಿಡಬೇಕು ಎನ್ನುವಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಬದಲಾವಣೆ ಆಗುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಗೃಹಸ್ಥರೂ ಸಹ ಅವರು ಕಾಮವನ್ನು ಬಿಟ್ಟು ಇರಬಹುದು. ಆದರೆ ಅವರು ಕಾಮವನ್ನು ಬಿಟ್ಟಿರುವಂಥ ಕ್ರಮ ಬೇರೆ. ಒಬ್ಬ ಬ್ರಹ್ಮಚಾರಿ ಕಾಮವನ್ನು ಬಿಟ್ಟಿರಬೇಕು ಅಂತ ಹೇಳಿದಾಗ ಅದರ ಸ್ವರೂಪ ಬೇರೆ, ಸನ್ಯಾಸಿ ಕಾಮವನ್ನು ಬಿಟ್ಟಿರಬೇಕು ಅಂತ ಹೇಳಿದಾಗ ಅದರ ಸ್ವರೂಪ ಬೇರೆ. ಅದೆಲ್ಲವೂ ಸಹ ಒಂದೊಂದು ಆಶ್ರಮದ ಹಿನ್ನೆಲೆಯಲ್ಲಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವರವರು ಮಾಡುವಂಥ ಸಾಧನೆ ಹಿನ್ನೆಲೆಯಲ್ಲಿ ಅದು ತೀರ್ಮಾನವಾಗುತ್ತೆ. ಹಾಗಾಗಿ ಕಾಮವನ್ನು ಇಲ್ಲಿ ಬಿಡಬೇಕು ಅಂತ ಹೇಳಿದ್ದಾರೆ ಅಂಥೇಳಿ ಒಬ್ಬ ಈಗ ತಾನೇ ಮದುವೆ ಆದಂತಹ ಗೃಹಸ್ಥ ಅವನ ಹೆಂಡತಿಗೆ ಈ ಪಾಠವನ್ನು ಹೇಳಿದರೆ ಅವಳು ಕೇಳ್ತಾಳೆ, ಮತ್ತು ನನ್ನನ್ನು ಯಾಕೆ ಮದುವೆ ಆದರೆ ನೀವು ಅಂತ. ಹಾಗಾಗಿ ಶಾಸ್ತ್ರ ಇದನ್ನು ಕೆಲವು ಕಡೆಗೆ ಬಹಳ ಬಿಗಿಯಾಗಿ ಹೇಳುತ್ತೆ, ಕೆಲವು ಕಡೆಗೆ ಅದಕ್ಕೊಂದು ಅವಕಾಶವನ್ನು ಇಟ್ಟು ಹೇಳುತ್ತೆ. ಅದಕ್ಕೋಸ್ಕರ ಅದನ್ನು ಆವಾವ ನೆಲೆಯಲ್ಲಿ ನಿಂತು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ವಿಶೇಷವಾಗಿ ಹೇಳ್ತಾ ಇರುವಂತಹದ್ದು ಉತ್ಕಟವಾದಂಥ ಒಬ್ಬ ಸಾಧಕನಿಗೆ, ಮುಮುಕ್ಷುವಾದವನಿಗೆ, ಅವನು ಈ ಮೂರನ್ನು ಸಹ ಬಿಡಬೇಕು. ಗೃಹಸ್ಥರೂ ಸಹ ಸಾಧ್ಯವಾದಷ್ಟು ನಿಯಮದಲ್ಲಿ ಇರಬೇಕು. ಮನು ಒಂದು ಮಾತು ಹೇಳ್ತಾನೆ, ಕಾಮ ಮತ್ತು ಸುರಾಪಾನ ಮತ್ತು ಮಾಂಸಭಕ್ಷಣ ಇವೆಲ್ಲವನ್ನು ಮಾಡಿದರೆ, ಅನುಭವಿಸಿದರೆ ಅಪರಾಧ ಅಲ್ಲ,
ಆದರೆ ಬಿಟ್ಟರೆ ಅವನಿಗೆ ಹೆಚ್ಚು ಶ್ರೇಯಸ್ಸು ಅಂತ ಬಹಳ ನಾಜೂಕಾಗಿ ಹೇಳ್ತಾನೆ ಆತ. ನಿಮಗೆ ಶ್ರೇಯಸ್ಸು ಬೇಕೋ ಇದನ್ನು ಕಡಿಮೆ ಮಾಡಿ, ಅದನ್ನು ಬಿಡಿ ಅಂತ. ಅಪರಾಧ ಅಲ್ಲ, ಆದರೆ ಬಿಟ್ಟರೆ ಶ್ರೇಯಸ್ಸು ಉಂಟು ಅಂತ. ನೋಡಿ ಎಂಥ ಮಾತು. ಹಾಗಾಗಿ ಕಾಮ ಇದು ಶತ್ರುಗಳ ಗುಂಪಿನಲ್ಲಿ ಮೊದಲನೇದು, ಅರಿಷಡ್ವರ್ಗದಲ್ಲಿ ಮೊದಲನೇದು ಅಂತ ನಿನ್ನೆ ದಿವಸ ನಾವು ನೋಡಿದ್ದಾಗಿದೆ. ಅದರ ಆ ಮುಖವನ್ನೆಲ್ಲ ನಾವು ವಿಚಾರ ಮಾಡಿದ್ದೇವೆ. ಆದರೆ ಶಾಸ್ತ್ರ ಈ ಕಾಮ, ಕ್ರೋಧ, ಲೋಭ ಇವುಗಳನ್ನು ಇನ್ನೊಂದು ಹೆಸರಿನಿಂದ ಕರೆದಿದೆ. ಇವು ಮೂರು ಬರೇ ನಮ್ಮ ಶತ್ರುಗಳು ಅಷ್ಟೇ ಅಲ್ಲ, ಈ ಮೂವರು ಮಹಾ ಕಳ್ಳರು ಅಂತ ಶಾಸ್ತ್ರದ ಮಾತು ಇದು. ಕಳ್ಳರು ಏನು ಮಾಡ್ತಾರೆ ಅಂದರೆ ಕದೀತಾರೆ. ಈ ಕಳ್ಳರು ಏನು ಕದೀತಾರೆ ಅಂದರೆ ಕಾಮ, ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಹ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗ್ರತ ಜಾಗ್ರತ. ಇವರು ಏನು ಕದೀತಾರೆ ಅಂದರೆ ಜ್ಞಾನವನ್ನು ಕದೀತಾರಂತೆ, ಜ್ಞಾನವನ್ನು ಅಪಹರಿಸಿಬಿಡ್ತಾರೆ ಅಂತ. ಅಲ್ರಿ, ಜ್ಞಾನ ಇರೋದು ತಲೆ ಒಳಗೆ, ಮತ್ತು ಈ ಶತ್ರುಗಳಿರೋದು ತಲೆ ಒಳಗಲ್ವಲ್ಲ, ಹೃದಯದಲ್ಲಿ ತಾನೆ, ಇಲ್ಲಿಂದ ಮೇಲೆ ಹೋಗಬೇಕಲ್ಲ ಅಂದರೆ ಹೌದು, ಶಾಸ್ತ್ರ ಅದನ್ನು ಹೇಳುತ್ತೆ. ಇವರು ವಾಸ್ತವ್ಯ ಮಾಡೋದು ಎಲ್ಲಿ ಅಂತಂದರೆ ದೇಹೇ ತಿಷ್ಠಂತಿ, ಕಾಲಿಂದ ತಲೆವರೆಗೂ ಎಲ್ಲ ಕಡೆಗೂ ಇವರು ವಾಸಸ್ಥಾನ. ಬರೇ ಹೃದಯ ಅಂತ ಹೇಳೋದಿಲ್ಲ ಶಾಸ್ತ್ರ. ಹಾಗಾಗಿ ನಮ್ಮದೇ ಹೃದಯ ಹೌದು, ಆದರೆ ಈ ಮೂರು ಜನ ಕಳ್ಳರಂತಿರುವಂಥ ಇಲಿಯನ್ನು ಒಳಗೆ ಕೂರಿಸಿ ಇಟ್ಟು ನಾವು ಹೊರಗಡೆಯಿಂದ ಪ್ಲಾಸ್ಟರ್ ಮಾಡ್ಕೊಂಡಿದ್ದೇವೆ. ಒಳಗಡೆ ಅವರು ಓಡಾಡ್ತಾ ಇರ್ತಾರೆ. ಎಷ್ಟೆಷ್ಟೊತ್ತಿಗೆ ಯಾವ್ಯಾವ ಕಳ್ಳ ಏನೇನು ಕದೀತಾನೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಕದ್ದುಕೊಂಡು ಆದ ಮೇಲೆ, ನಮ್ಮ ಸಂಪತ್ತು ಲೂಟಿ ಹೊಡೆದ ಆದ ಮೇಲೆ ಅಯ್ಯೋ ಅಂತ ಪಶ್ಚಾತ್ತಾಪ ಆಗುತ್ತೆ. ಯಾಕೆ ಅಂದರೆ ಗೀತಾಚಾರ್ಯ ಇಲ್ಲಿ ಈ ಮಾತನ್ನು ಹೇಳ್ತಾನೆ. ಅಲೆಕ್ಸಿಸ್ ಕ್ಯಾರಲ್ ಅಂತ ಒಬ್ಬ ಪಾಶ್ಚಾತ್ಯ ಒಬ್ಬ ತತ್ವಜ್ಞಾನಿ, ಆತ ಒಂದು ಮಾತು ಹೇಳ್ತಾನೆ. ಮನು ಹೇಳಿದ ಮಾತಿಗೆ, ಗೀತಾಚಾರ್ಯನ ಮಾತಿಗೆ ಅತ್ಯಂತ ಹತ್ತಿರವಾದ ಮಾತು ಅವನು ಹೇಳೋದು. ಆತ ಏನು ಹೇಳ್ತಾನೆ ಅಂದರೆ, ತನ್ನ ಮ್ಯಾನ್ ದಿ ಅನ್ನೌನ್, ಅಜ್ಞಾತ ಮಾನವ ಎನ್ನುವಂಥ ಗ್ರಂಥದೊಳಗೆ ಒಬ್ಬ ತತ್ವಜ್ಞಾನಿ, ಒಬ್ಬ ಶಿಕ್ಷಕ, ಒಬ್ಬ ವಿಚಾರವಂತ, ಒಬ್ಬ ಉತ್ತಮ ಲೇಖಕ ಮತ್ತು ಒಬ್ಬ ಸಾಧಕ, ಇವರಿಷ್ಟು ಜನ ಸಾಧ್ಯವಾದಷ್ಟು ಈ ಮೂರರಿಂದ ದೂರ ಇರಬೇಕು ಅಂತ. ಅವನು ಭಗವದ್ಗೀತೆ ಓದಿದ್ನೋ ಬಿಟ್ಟಿದ್ನೋ ನನಗೆ ಗೊತ್ತಿಲ್ಲ, ಮನುಸ್ಮೃತಿ ಓದಿದ್ನೋ ಬಿಟ್ಟಿದ್ನೋ ನನಗೆ ಗೊತ್ತಿಲ್ಲ. ಆದರೆ ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಈ ಮಾತನ್ನು ಹೇಳ್ತಾನೆ. ಇದು ಪ್ರಾಯಶಃ ಅವನ ಅನುಭವದ ಮಾತು. ಅವನು ಅತ್ಯಂತ ದೊಡ್ಡ ತತ್ವಜ್ಞಾನಿ ಅವನು. ಆತನು ಈ ಮಾತನ್ನು ಹೇಳ್ತಾನೆ. ಯಾಕೆ ಅಂದರೆ ಯಾವನ ಮನಸ್ಸು ಹೆಚ್ಚೆಚ್ಚು ಕಾಮದ ಕಡೆಗೆ ವಾಲತ್ತೋ ಅವನ ಬೌದ್ಧಿಕ ಶಕ್ತಿ ಕ್ಷೀಣವಾಗಿ ಬಿಡುತ್ತೆ. ಬೌದ್ಧಿಕ ಶಕ್ತಿ ಕ್ಷೀಣವಾದರೆ ಮನುಷ್ಯ ಹಾಳಾಗಲಿಕ್ಕೆ ಇನ್ನೇನು ಮತ್ತು ಬಾಕಿ ಉಳಿದಾಗಾಯ್ತು ಹೇಳಿ ನೋಡೋಣ. 2ನೇ ಅಧ್ಯಾಯದಲ್ಲೇ ಬಂದಿದೆ. ಬುದ್ಧಿ ನಾಶ ಆಯಿತು ಅಂದರೆ, ಬುದ್ಧಿ ನಾಶಾತ್ ಮುಂದಿನ ಶಬ್ದ ಪ್ರಣಶ್ಯತಿ ಅಂತ. ಭಗವಂತ ನಶ್ಯತಿ ಅಂತ ಹೇಳೋದಿಲ್ಲ, ಪ್ರಕರ್ಷೇಣ ನಶ್ಯತಿ ಅಂತಾನೆ, ಪ್ರಣಶ್ಯತಿ ಅಂತ, ಸಂಪೂರ್ಣ ನಾಶ ಆದಾಗೆ ಅಂತ. ಒಬ್ಬ ಮನುಷ್ಯನನ್ನು ನಾವು ಮನುಷ್ಯ ಅಂತ ಗುರುತಿಸುವುದು ಅವನಲ್ಲಿರುವಂಥ ಮನೀಷಾ ಬುದ್ಧಿಯಿಂದಾಗಿ. ಅದಿಲ್ಲ ಅಂತಾದರೆ ಅವನು ಇದ್ದೆಷ್ಟು ಹೋದರೆಷ್ಟು. ಹಾಗಾಗಿ ಈ ಕಾಮ ಮತ್ತು ಕ್ರೋಧ, ಲೋಭ ಈ ಮೂವರು ಸಹ ಮಾಡೋದೇನು ಅಂದರೆ ನಮ್ಮಲ್ಲಿರುವಂಥ ಅಮೂಲ್ಯವಾದಂಥ ಜ್ಞಾನ ಎನ್ನುವಂಥ ರತ್ನವನ್ನು ಇವರು ಅಪಹರಿಸ್ತಾರೆ. ಇಷ್ಟು ಹೇಳಿ ಈ ಮಾತು ಕೇಳುತ್ತೆ. ಈ ಮೂವರನ್ನು ಇಟ್ಟುಕೊಂಡು ದಿನವೂ ಇವರಿಂದ ನಿನ್ನ ಸಂಪತ್ತನ್ನು ನೀನು ದೋಚಿಸಿಕೊಳ್ತೀಯೋ ಅಥವಾ ಈ ಮೂವರನ್ನು ಹೊರಗೆ ಅಟ್ಟಿ ನಿನ್ನ ಸಂಪತ್ತನ್ನು ರಕ್ಷಣೆ ಮಾಡ್ಕೊಳ್ತೀಯೋ ವಿಚಾರ ನಿನಗೆ ಬಿಟ್ಟಿದ್ದೇನೆ ಅನ್ನತ್ತೆ ಶಾಸ್ತ್ರ. ಗೀತಾಚಾರ್ಯ ಹೇಳ್ತಾನೆ, ತಸ್ಮಾತ್ ಏತತ್ರಯಂ ತ್ಯಜೇತ್
ಆದ್ದರಿಂದ ಈ ಮೂರನ್ನು ಸಹ ಬಿಟ್ಟು ಬಿಡಬೇಕು, ಬಿಡಲೇಬೇಕು ಗೀತಾಚಾರ್ಯನ ಮಾತಿನ ಪ್ರಕಾರ. ಯಾಕೆ ಈ ಇಂದ್ರಿಯವನ್ನು ನಿಗ್ರಹ ಮಾಡಬೇಕು ಅಂತ ಮತ್ತೆ ಮತ್ತೆ ಹೇಳ್ತಾನೆ ಅನ್ನೋದಕ್ಕೆ ಉಪಸಂಹಾರದಲ್ಲಿ ಅದಕ್ಕೆ ಸುದೀರ್ಘವಾಗಿ ಉತ್ತರವನ್ನು ಕೊಡ್ತೇನೆ ನಾನು. ಇಲ್ಲಿ ಗೀತಾಚಾರ್ಯ ಹೇಳ್ತಾನೆ, ತಸ್ಮಾತ್ ಏತತ್ರಯಂ ತ್ಯಜೇತ್, ಆದ್ದರಿಂದ ಈ ಮೂವರನ್ನು ಬಿಟ್ಟು ಬಿಡಬೇಕು ಅಂತ. ಇಲ್ಲಿ ಮಾತ್ರ ಅಲ್ಲ, ಹಿಂದೆ, ಬಹಳ ಹಿಂದೆ 3ನೇ ಅಧ್ಯಾಯದಲ್ಲಿ 36ನೇ ಶ್ಲೋಕ, ಅಲ್ಲಿ ಅರ್ಜುನ ಒಂದು ಪ್ರಶ್ನೆ ಕೇಳಿದ್ದ. ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ವೃಷ್ಣಿವಂಶದಲ್ಲಿ ಹುಟ್ಟಿದಂತಹ ಹೇ ಕೃಷ್ಣ, ಮನುಷ್ಯ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ, ಯಾರಿಂದ ಪ್ರೇರಣೆಗೊಂಡು, ಯಾರಿಂದ ಬಲಾತ್ಕಾರವಾಗಿ ತಳ್ಳಲ್ಪಟ್ಟು ಗೊತ್ತಿದ್ದು ಮತ್ತೆ ಮತ್ತೆ ತಪ್ಪನ್ನು ಮಾಡ್ತಾನೆ. ಪಾಪಂ ಚರತಿ, ಇದು ಅರ್ಜುನ ಕೇಳಿದಂಥ ಪ್ರಶ್ನೆ. 3ನೇ ಅಧ್ಯಾಯದಲ್ಲಿ ಬಂದಿದೆ ಈ ಶ್ಲೋಕ. ಮುಂದಿನ ಈ ಪ್ರಶ್ನೆಯನ್ನು ಭಗವಂತ ಜಾಸ್ತಿ ಬೆಳೆಸೋದಕ್ಕೆ ಕೊಡೋದೇ ಇಲ್ಲ. ಅರ್ಜುನ ಈ ಮಾತನ್ನು ಕೇಳಿದ, ಗೊತ್ತಿದ್ದು ಯಾಕೆ ಈ ತಪ್ಪನ್ನು ಮಾಡ್ತಾನೆ, ಗೊತ್ತಿದ್ದು ಗೊತ್ತಿಲ್ಲದೆ ಇರುವವರಂತೆ ಹೇಗೆ ಯಾಕೆ ವ್ಯವಹರಿಸ್ತಾನೆ. ತಕ್ಷಣ ಮುಂದಿನ ಮಾತು ಶ್ರೀ ಭಗವಾನುವಾಚ. ಅರ್ಜುನ ಬಾಯಿ ಬಿಟ್ಟ ತಕ್ಷಣ ಗೊತ್ತಾಯಿತು, ಓಹೋ ಇದರ ಅನರ್ಥದ ಅರಿವು ಇವನಿಗಾಗಿದೆ, ಅಥವಾ ಲೋಕದ ಜನರನ್ನು ಮನಸ್ಸಲ್ಲಿಟ್ಕೊಂಡು ಈ ಪ್ರಶ್ನೆ ಕೇಳ್ತಿದ್ದಾನೆ ಅರ್ಜುನ. ಮುಂದಿನ ಮಾತು ಭಗವಂತ ಹೇಳಿದ್ದು, ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಮಹಾಶನಃ. ನನ್ನ ಶಬ್ದ ಉಂಟು. ಇಷ್ಟೆಲ್ಲ ಅನರ್ಥ ಗೊತ್ತಿದ್ದೂ ತಪ್ಪನ್ನು ಮಾಡಿಸುವಂಥವರು ಯಾರು ಕೇಳಿದರೆ ಕಾಮ ಮತ್ತು ಕ್ರೋಧ. ಇಬ್ಬರು ಅಣ್ಣ ತಮ್ಮಂದಿರು ನಿನ್ನೆ ಹೇಳಿದ್ದೇನೆ ನಾನು. ಇಬ್ಬರೇನು 6 ಜನ ಇದ್ದಾರೆ ಅವರು. ಆ ಇಬ್ಬರನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಅಷ್ಟೇ. 3 ಜನರನ್ನು 16ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಇವರ ಸ್ವಭಾವ ಏನು ಕೇಳಿದರೆ ಮಹಾಶನಃ. ಅಶನಃ ಅಂದರೆ ಅನ್ನ. ಇವರಿಗೆ ನೀವು ಎಷ್ಟು ಅನ್ನ ಹಾಕಿದರೂ ಸಹ ಇವರು ಹೊಟ್ಟೆ ತುಂಬೋದಿಲ್ಲ. ನೀವು ಏನು ಕೊಟ್ಟರೂ ಸಹ ತಿಂದು ತೆಗ್ತಾರೆ ಇವರು. ನೀವು ನೋಡಿಬೇಕಿದ್ರೆ ಮನುಷ್ಯನಿಗೆ ಸಾಮಾನ್ಯ ವಸ್ತು ಸಿಕ್ಕಾಗ ತೃಪ್ತಿ ಆಗುವುದು ಕ್ಷಣಕಾಲ ಮಾತ್ರ. ಅದಾದ ಮೇಲೆ ಮನಸ್ಸು ಇದ್ದ ವಸ್ತುವನ್ನು ಮರೆಯತ್ತೆ, ಇಲ್ಲದೇ ಇರುವಂಥ ವಸ್ತುವನ್ನು ಹುಡುಕತ್ತೆ. ಇದು ಅದರ ಸ್ವಭಾವ. ಹಾಗಾಗಿ ಹೇಳ್ತಾನೆ ಮಹಾಶನಃ. ಅವು ಹೊಟ್ಟೆ ಬಾಕರವರು ಕಾಮ ಮತ್ತು ಕ್ರೋಧರು. ಮತ್ತಷ್ಟೇ ಅಲ್ಲ, ಮುಂದಿನ ಶಬ್ದ ಮಹಾಪಾಪ್ಮ, ಮಹಾಪಾಪಿಗಳು ಅವರು ಅಂತ. ಈ ಪಾಪಿಗಳನ್ನು, ಈ ಹೊಟ್ಟೆ ಬಾಕರನ್ನು ಯಾಕೋ ನಿನ್ನ ಹೊಟ್ಟೆ ಒಳಗೆ ಇಟ್ಕೊಳ್ತೀಯೆ, ದಬ್ಬು ಅವ್ರನ್ನ ಆಚೆ. ಮುಂದಿನ ಶಬ್ದ ವಿದ್ಧಿ ಏನಂ ವೈರಿಣಂ. ಇವರು ಮಹಾಶತ್ರುಗಳು ಅಂತ. ನೋಡಿ, ಅಲ್ಲೂ ಅದೇ ಮಾತನ್ನು ಹೇಳಿದ್ದಾನೆ, ಇಲ್ಲೂ ಇದೇ ಮಾತನ್ನು ಭಗವಂತ ಹೇಳ್ತಾನೆ. ಈ ಶತ್ರುಗಳನ್ನು ಯಾಕೆ ಇಟ್ಕೊಳ್ತೀಯ? ಹಾಗಾಗಿ ತಸ್ಮಾತ್ ಏತತ್ರಯಂ ತ್ಯಜೇತ್. ಹಾಗಾಗಿ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನು ಈ ಮೂರನ್ನು ಹೆಚ್ಚೆಚ್ಚು ಕಡಿಮೆ ಮಾಡಿಕೊಳ್ಳಬೇಕು. ಕಡಿಮೆ ಮಾಡಿಕೊಂಡ್ರೆ ಅವನ ಸಾಧನೆಗೆ ಒಳಿತಾಗತ್ತೆ. ಅವುಗಳನ್ನು ಇಟ್ಕೊಂಡೇ ಸಾಧನೆ ಮಾಡ್ತೇನೆ ಅಂದರೆ ಆಗದೇ ಇರುವ ಕೆಲಸ. ಯಾಕೆ ಅಂದರೆ, ಈ ಬೇರೆ ದೃಷ್ಟಿಯಲ್ಲಿ ಹೇಳ್ತೇನೆ, ಇವಾಗ ಬೇರೆ ರೀತಿಯಲ್ಲಿ ಹೇಳ್ತೇನೆ ಇದನ್ನು. ಈ ಕಾಮ ಮತ್ತು ಕ್ರೋಧ, ಲೋಭ ಇವು ಒಂದು ರೀತಿಯ ಮುಳ್ಳಿದ್ದ ಹಾಗೇನೆ. ಈ ಮುಳ್ಳನ್ನು ಚುಚ್ಚಿಕೊಂಡು ನಾವು ಹಾಯಾಗಿ ಇರೋದಕ್ಕಾಗತ್ತಾ? ಎಲ್ಲೋ ಒಂದು ಕಡೆ ಕಾಲು ಚುಚ್ಚಿಬಿಟ್ಟಿದೆ ಕಾಲಿಗೆ. ಅದು ಆ ಮುಳ್ಳು ಚುಚ್ಚಿದ ಕಾಲನ್ನು ನಾವು ನಿಶ್ಚಿಂತೆಯಿಂದ ಊರೋದಕ್ಕಾಗುತ್ತಾ? ಹಾಗೆ ಇದು ಕಾಲಿಗೆ ಚುಚ್ಚಿದ್ದಲ್ಲ, ಇದು ಹೃದಯಕ್ಕೆ ಚುಚ್ಚಿದ್ದು. ಇವು ಚುಚ್ಚಿಕೊಂಡಾಗ ಹೃದಯದಲ್ಲಿ ನಾವು ನಿಶ್ಚಿಂತೆಯಿಂದ ಇದ್ದು ಸಾಧನೆ ಮುಂದುವರಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಮುಳ್ಳನ್ನು ಕಿತ್ತು ಆಚೆ ಬಿಸಾಡು, ಆಗ ನಿಶ್ಚಿಂತೆಯಿಂದ ಮಾಡೋದಕ್ಕಾಗುತ್ತೆ. ಮುಳ್ಳು ಅಂತ ಹೇಳಿದ್ರು ಒಂದೇ, ಕಳ್ಳ ಅಂತ ಹೇಳಿದ್ರು ಒಂದೇ, ಮತ್ತು ವೈರಿಗಳು ಅಂತ ಹೇಳಿದ್ರು ಒಂದೇ. ಯಾವ ಶಬ್ದ ಹೇಳಿದರೂ ಸಹ ಸರ್ವ ಶಬ್ದಗಳಿಂದ ಭೂಷಿತರಾದವುಗಳು ಇವು. ಒಟ್ಟಾರೆ ಏನು ಕೇಳಿದ್ರೆ ಇವು ಮಾಡೋದು ಮಹಾ ಅನರ್ಥ.
ಹಾಗಾಗಿಯೇ ಭಾಷ್ಯಕಾರರು ಬರೀತಾರೆ ಈ ಶ್ಲೋಕಕ್ಕೆ ಇಂಟ್ರೊಡಕ್ಷನ್ ಆಗಿ, ಸರ್ವ ಅನರ್ಥಗಳಿಗೂ ಮೂಲ ಅಂತ. ಸರ್ವ ಅನರ್ಥ ಅಂದರೆ ಬುದ್ಧಿ ನಾಶ ಆದಮೇಲೆ ಇನ್ನೇನು ಅನರ್ಥ ಆಗಬೇಕಾದದ್ದು ಉಂಟು. ಅಷ್ಟು ಹಿನ್ನೆಲೆಯಲ್ಲಿ ಈ ಮೂವರು ಕಳ್ಳರು, ಅವರು ನಾವು ಮನೆ ಕಟ್ಟಿ ಅದರೊಳಗೆ ವಾಸ ಮಾಡಿದರೆ ನಮ್ಮ ಹೃದಯ ಮಂದಿರದಲ್ಲಿ ನಿರಂತರ ವಾಸ ಮಾಡಿ ಬಿಡ್ತಾರೆ. ಹಾಗಾಗಿ ನೀನು ಈ ಮನೆಯ ಓನರ್ ಆಗಿ ಆದಷ್ಟು ಬೇಗ ಇವರನ್ನ ಇಲ್ಲಿಂದ ವೆಕೇಟ್ ಮಾಡಿಸು ಎನ್ನುವಂತಹ ಮಾತನ್ನು ಹೇಳ್ತಾ ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗಬೇಕು. ಅರ್ಜುನನಿಗೆ ಒಂದು ಸಂಶಯ ಬಂತು. ಸರಿ, ಈ ಮೂವರನ್ನು ಆಚೆ ದಬ್ಬಿದರೆ, ಅಂದರೆ ಕಾಮ, ಕ್ರೋಧ, ಲೋಭ, ಈ ಮೂವರನ್ನು ಬಿಟ್ಟವನಿಗೆ ಏನು ಫಲ ಸಿಗತ್ತೆ, ಇಟ್ಕೊಂಡವರಿಗೆ ಏನು ಫಲ ಸಿಗತ್ತೆ ಅಂತ ಗೊತ್ತಾಯಿತು. ಇವ್ರನ್ನ ಆಚೆ ಕಳಿಸಿದವನಿಗೆ ಏನು ಲಾಭ ಆಗತ್ತೆ ಅಂತ. ಅದಕ್ಕೆ ಉತ್ತರ ಮುಂದಿನ 22ನೆಯ ಶ್ಲೋಕ ಹೇಳುತ್ತೆ. ಏತೈಹಿ ವಿಮುಕ್ತಃ ಕೌಂತೇಯ ತಮೋದ್ವಾರೈಹಿ ತ್ರಿಭಿಃ ನರಃ ಆಚರತ್ಯಾತ್ಮನಃ ಶ್ರೇಯಃ ತತೋ ಯಾತಿ ಪರಾಂಗತಿಂ. ಈ ಮೂವರಿಂದ, ಕಾಮ, ಕ್ರೋಧ ಮತ್ತು ಲೋಭ, ಇವರಿಂದ ಬಿಡಿಸ್ಕೊಂಡಂಥವನು ಆತ ತನಗೆ ಶ್ರೇಯಸ್ಸನ್ನು ಮಾಡಿಕೊಳ್ತಾನೆ. ಅನಂತರ ಅವನಿಗೆ ಉತ್ತಮವಾದಂಥ ಗತಿಯಾಗತ್ತೆ. ಇದಿಷ್ಟು ಈ ಶ್ಲೋಕದ ಅರ್ಥ. ವಿಮುಕ್ತ ಅಂದರೆ ಇವುಗಳಿಂದ ಬಿಡಿಸಿಕೊಂಡವನು ಅಂತ. ತತ್ವಶಾಸ್ತ್ರ ಹೇಳಿದಂಥ ಮುಕ್ತಿ ಅಂತ ಅರ್ಥ ಅಲ್ಲ, ಇವುಗಳಿಂದ ವಿಮೋಚನೆ ಆದವನು ಆತ. ಯಾಕೆ ಇವುಗಳಿಂದ ಬಿಡಿಸ್ಕೊಳ್ಬೇಕು ಅಂದರೆ ಇವು ತಮೋದ್ವಾರ, ಅಂದರೆ ನರಕದತ್ತ ಕರ್ಕೊಂಡು ಹೋಗುವಂತಹ ದ್ವಾರಗಳು, ಸಾಧನಗಳಿವು. ಆದ್ದರಿಂದ ಇವುಗಳಿಂದ ಬಿಡಿಸಿಕೊಳ್ಬೇಕು ಅಂತ. ಬಿಡಿಸಿಕೊಳ್ಳದಿದ್ರೆ ಏನಾಗುತ್ತೆ ಅಂತ ಹಿಂದೆ ನೋಡಿದ್ದೇವೆ ನಾವು. ಅಂದರೆ ಇವುಗಳಿಂದ ಬಿಡಿಸಿಕೊಳ್ಳದೇ ಇದ್ದರೆ ಅವನಿಗೆ ಕತ್ತಲ ದಾರಿಯೇ ನಿಶ್ಚಿತ, ಬೆಳಕಿನ ದಾರಿ ಸಿಗೋದಿಲ್ಲ ಅಂತ. ಬೆಳಕಿನ ದಾರಿ ಯಾವುದು? ಅಧ್ಯಾತ್ಮ ಜ್ಞಾನ, ಅದು ಸಿಗೋದಿಲ್ಲ ಅಂತ. ಈ ಮಾತು ನೋಡಿ ಗೀತಾಚಾರ್ಯನು ಹೇಳ್ತಾನೆ ಇಲ್ಲಿ. ಅವನು ಅಲೆಕ್ಸಿಸ್ ಕ್ಯಾರಲ್ ಹೇಳ್ದ, ಆಚಾರ್ಯ ಶಂಕರರು ಇದೇ ಮಾತನ್ನು ಹೇಳ್ತಾರೆ. ಕಾಮವೇ ಮೊದಲಾದ ಆರರಿಯೆಂದು, ಕಾಮವೇ ಮೊದಲಾದ 6 ಅರಿಯೆಂದು. ಇವು ಶತ್ರುಗಳು. ಕಾಮಂ, ಕ್ರೋಧಂ, ಲೋಭಂ, ಮೋಹಂ ಜ್ಞಾತ್ವಾತ್ಮಾನಂ ಭಾವಯ ಕೋಹಂ. ಇವುಗಳನ್ನು ಆಚೆ ತಳ್ಳು. ಇವುಗಳನ್ನು ಆಚೆ ತಳ್ಳದೇ ಇದ್ದರೆ ಅಹಂ ಕಹ ಅಂತ ವಿಚಾರ ಮಾಡೋದಕ್ಕಾಗೋದಿಲ್ಲ. ಆತ್ಮಜ್ಞಾನವ ಪಡೆಯದ ಮೂಢರು ಸತ್ತು ಸತ್ತು ನರಕದಿ ಬೇಯುವರು. ಆತ್ಮಜ್ಞಾನಕ್ಕೆ ಇವು ಮಾರಕ. ಇವುಗಳನ್ನು ಆಚೆ ಕಳಿಸದೇ ಇದ್ದರೆ ಏನು ಫಲ ಅಂದರೆ ಸತ್ತು ಸತ್ತು ನರಕದಿ ಬೇಯುವರು. ತೇ ಪಚ್ಚಂತೆ ನರಕ ನಿಗೂಢಾ, ಅವರು ನರಕದಲ್ಲಿ ಬೇಯಿಸಲ್ಪಡ್ತಾರೆ ಅಂತ ತದ್ವತ್ತಾದ ಅರ್ಥ. ಅದನ್ನು ಗೀತಾಚಾರ್ಯ ಹೇಳ್ತಾನೆ ಇಲ್ಲಿ. ಏನು ಅಂದರೆ ತಮೋದ್ವಾರೈಹಿ, ಕತ್ತಲಿನ ದಾರಿ, ಅಲ್ಲಿ ಅವರು ಹೋಗಿ ಸೇರ್ತಾರೆ. ಹಾಗೆ ಸೇರಿಕೊಂಡು ಮತ್ತೆ ಏನಾಗ್ತಾರೆ ಅಂದರೆ ಅವರು ಈ ಕತ್ತಲ ಕೂಪದಲ್ಲಿ ಮತ್ತೆ ಮತ್ತೆ ತಡವರಿಸ್ತಾ ಇರ್ತಾರೆ. ಆದ್ದರಿಂದ ಈ ಕತ್ತಲ ಕೂಪವಾದಂಥ ನರಕಕ್ಕೆ ಹೋಗುವುದನ್ನು ತಪ್ಪಿಸಿಕೊಳ್ಳಬೇಕು ಅಂತಾದರೆ ಈ ಮೂವರನ್ನು ಆಚೆ ಕಳಿಸ್ಬೇಕು. ಕಳಿಸದೇ ಇದ್ದರೆ ಏನು ಅನರ್ಥ ಅನ್ನೋದನ್ನು ನೋಡಿದ್ವಿ. ಈ ಶತ್ರುಗಳಿಂದ ನಾವು ಬಿಡಿಸಿಕೊಳ್ಬೇಕು. ಹೀಗೆ ಯಾರು ಈ ಮೂವರು ಶತ್ರುಗಳಿಂದ ಬಿಡಿಸಿಕೊಳ್ತಾರೋ ಅವರಿಗೆ ಏನಾಗುತ್ತೆ ಅಂದರೆ ಆತ್ಮನಃ ಶ್ರೇಯ ಆಚರತಿ. ಅವರು ಮಾತ್ರ ತಮಗೆ ಯಾವುದು ಶ್ರೇಯಸ್ಸೋ ಅದನ್ನು ಮಾಡಿಕೊಳ್ಳಬಲ್ಲರು. ತತಃ ಆ ಶ್ರೇಯಸ್ಸಿನಿಂದ ಪರಾಂಗತಿಂ ಯಾತಿ, ಉತ್ತಮವಾದ ಗತಿಯನ್ನು ಪಡಿತಾರೆ ಅನ್ನೋದೊಂದು ಸಾಮಾನ್ಯವಾದ ಅರ್ಥ. ಮತ್ತು ಪರಾಗತಿ ಅಂದರೆ ಮಿಗಿಲಾದ ಗತಿ, ಅದು ಮೋಕ್ಷ ಅಂತ ಅರ್ಥ.
ಅಂದರೆ ನೀವು ಸ್ವರ್ಗಕ್ಕೆ ಹೋಗಬೇಕು ಅಂತಾದ್ರೂ ಸಹ ಅಷ್ಟೋ ಇಷ್ಟೋ ಈ ಕಾಮಕ್ರೋಧ ಲೋಭಗಳನ್ನು ಗೆಲ್ಲಲೇಬೇಕು. ಉಪಾಸನೆ ಮಾಡುವಾಗಲೂ ಸಹ ಇದನ್ನು ನಾವು ಗೆಲ್ಲಲೇಬೇಕು. ಹಿಂದೆ 8ನೇ ಅಧ್ಯಾಯದಲ್ಲಿ ನಾವು ಈ ಮಾತನ್ನು ನೋಡಿದ್ದೇವೆ. ಆದರೆ ಉಪಾಸನೆ ಮಾಡಿ ಸಾಮಾನ್ಯ ಅಂದರೆ ಉಪಾಸನೆ ಅಂದರೆ ಯಾವುದೋ ಅವ್ರ ಇಷ್ಟ ದೇವತೆಯನ್ನು ಉಪಾಸನೆ ಮಾಡಿ ಸ್ವರ್ಗಕ್ಕೆ ಹೋಗಬೇಕಿದ್ರೆ ಇವ್ರನ್ನ ಗೆಲ್ಲಬೇಕು. ಗೆದ್ದ ಮೇಲೆ ಮತ್ತು ಪುನಃ ವಾಪಸ್ ಅಲ್ಲಿ ಅನುಭವಿಸಿ ವಾಪಸ್ ಬರ್ತಾರೆ ಅವರು. ಆದರೆ ಇವ್ರನ್ನ ಸಂಪೂರ್ಣವಾಗಿ ತ್ಯಾಗ ಮಾಡಿ ಆದಮೇಲೆ ಒಳಮುಖವಾಗಿ ಸಾಧನೆ ಮಾಡುವವನು ಮತ್ತೆ ಪುನಃ ಆತ ಮೋಕ್ಷವನ್ನು ಪಡೆದ ಮೇಲೆ ವಾಪಸ್ ಬರುವುದಿಲ್ಲ. ಪರಾಂಗತಿಂ ಯಾತಿ. ಪರಾಂಗತಿ ಅನ್ನೋದಕ್ಕೆ ಅರ್ಥ ಮೋಕ್ಷಂ ಯಾತಿ, ಮೋಕ್ಷವನ್ನು ಪಡಿತಾನೆ ಎನ್ನುವಂತಹ. ಹೀಗೆ ಈ ಎರಡು ರೀತಿಯ ಪರಾಗತಿ ಅನ್ನೋದಕ್ಕೆ ಉತ್ತಮವಾದ ಗತಿ, ಉತ್ತಮವಾದಂಥ ಗಮ್ಯಸ್ಥಾನ. ನಾವು ಹೇಳ್ತೇವಲ್ಲ ಸದ್ಗತಿ ಅಂತ. ಸದ್ಗತಿ ಅನ್ನೋದಕ್ಕೆ ಅರ್ಥ ಮೋಕ್ಷ ಅಂತ ಅರ್ಥ ಅಲ್ಲ. ಸದ್ಗತಿ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಒಬ್ಬ ವ್ಯಕ್ತಿ ತನ್ನ ಸ್ಥೂಲ ಶರೀರವನ್ನು ಬಿಟ್ಟಾಗ ಅವನ ಪಾಪವೋ ಪುಣ್ಯವೋ ಕಾರಣದಿಂದ ಆ ಸೂಕ್ಷ್ಮ ಶರೀರವನ್ನು ಕಟ್ಟಿಕೊಂಡು ಪ್ರಯಾಣ ಮಾಡ್ತಾ ಇರ್ತಾನೆ ಅವನು. ಆದರೆ ಅವನ ಪಾಪದ ಆಧಿಕ್ಯದಿಂದ ಅಥವಾ ಯಾವುದೋ ಒಂದು ಅಡ್ಡಿ ಉಂಟಾದಾಗ ಅವನ ಗತಿ, ಡೆಸ್ಟಿನೇಷನ್ ಎಲ್ಲಿ ತಲುಪಬೇಕೋ ಅಲ್ಲಿ ಹೋಗಿ ಸೇರುವಲ್ಲಿ ಅವನಿಗೆ ತೊಂದರೆ ಆಗುತ್ತೆ. ಇಲ್ಲಿಂದ ಬಿಟ್ಟಿರ್ತಾನೆ, ಆದರೆ ಎಲ್ಲೋಗಿ ಸೇರಬೇಕು ಅಲ್ಲಿ ಸೇರೋದಿಲ್ಲ. ಈ ಸ್ಥಿತಿಯಲ್ಲೇ ಪ್ರೇತ ಅಂತ ಕರೆಯೋದು. ಪ್ರೇತ ಅಂದ್ರೆ ಇನ್ನೇನಲ್ಲ, ಇತಃ ಪ್ರ, ಇಲ್ಲಿಂದ ಹೊರಟಿದ್ದಾನೆ ಆದರೆ ಅಲ್ಲಿ ರೀಚ್ ಆಗಲಿಲ್ಲ. ಈ ಅರ್ಥ ಗೊತ್ತಿಲ್ಲದೆ ಪ್ರೇತ ಅಂದ ತಕ್ಷಣ ನಮಗೆ ಎಲ್ಲೇನೂ ಭಾವನೆಗಳು ಬಂದುಬಿಡ್ತವೆ ಹೀಗೆ ಅಂತ ಅಷ್ಟೇ. ಪ್ರೇತ ಅಂದರೆ ಏನು? ದೇಹ ಇಲ್ಲ, ಸ್ಥೂಲ ಶರೀರ ಬಿಟ್ಟಿದ್ದಾನೆ, ಸೂಕ್ಷ್ಮ ಶರೀರ ಇದೆ, ಆದರೆ ಡೆಸ್ಟಿನೇಷನ್ ರೀಚ್ ಆಗಲಿಲ್ಲ, ಹೊಸದಾದಂಥ ಸ್ಥೂಲ ಶರೀರ ಬಂದಿಲ್ಲ. ಈ ಮಧ್ಯಂತರ ಸ್ಥಿತಿಯಲ್ಲಿರುವಂಥ ಜೀವಾತ್ಮನನ್ನು ಪ್ರೇತ ಅಂತ ಕರೀತಾರೆ. ಅದು ಆಗದೇ ಇರಲಿ ಅಂತಲೇ ಸಂಬಂಧಪಟ್ಟವರು ಔರ್ಧ್ವದೈಹಿಕ ಕ್ರಿಯೆಗಳನ್ನೆಲ್ಲ ಮಾಡ್ತಾರೆ. ಅಲ್ಲಿ ಅದೇ ಮಾತು ಬರುತ್ತೆ ಪದೇ ಪದೇ, ಅವನಿಗೆ ಸದ್ಗತಿ ಆಗತ್ತೆ ಅಂತ. ಸದ್ಗತಿ ಅಂದರೆ ಅವನು ಪ್ರಯಾಣ ಮಾಡುವಂಥ ದಾರಿಯಲ್ಲಿ ಯಾವುದೇ ರೀತಿಯಾದಂಥ ವಿಘ್ನಗಳು, ಅಡಚಣೆಗಳು ಉಂಟಾಗೋದಿಲ್ಲ. ಅವನ ಕರ್ಮದಿಂದಾಗಿ ಅವನು ಎಲ್ಲಿ ಹೋಗಿ ಸೇರಬೇಕು ಅಲ್ಲಿ ಹೋಗಿ ಸೇರ್ತಾನೆ. ಅಂದರೆ ಇನ್ನೊಂದು ಜನ್ಮವನ್ನು ಪಡೀಲಿಕ್ಕೆ ದಾರಿ ಆಗುತ್ತೆ. ಕತ್ತಲ ದಾರಿಯಲ್ಲಿ ಮಕ್ಕಳಾದವರು ಬೆಳಕನ್ನು ಹಾಯಿಸುವ ಕೆಲಸ ಮಾಡೋದು, ಔರ್ಧ್ವದೈಹಿಕ ಕ್ರಿಯೆ ಮಾಡೋದು ಅಂದರೆ. ಹಾಗಾಗಿ ಆ ಪರಾಗತಿ ಅನ್ನೋದಕ್ಕೆ ಈ ರೀತಿಯಾದ ಅರ್ಥವನ್ನು ಮಾಡಬಹುದು, ಮೋಕ್ಷ ಎನ್ನುವಂಥ ಅರ್ಥವನ್ನು ಸಹ ಮಾಡಬಹುದು. ಅಷ್ಟು ಹಿನ್ನೆಲೆಯಲ್ಲಿ ಈ ಎರಡನೆಯ ಅಂದರೆ 22ನೆಯ ಶ್ಲೋಕವೂ ಸಹ ಆಯಿತು. ಒಟ್ಟು ತಾತ್ಪರ್ಯ ಏನು ಅಂದರೆ, 21ನೆಯ ಶ್ಲೋಕದಲ್ಲಿ ಕಾಮಾದಿತ್ರಯರು ಮಹಾಶತ್ರುಗಳು, ಅವನ್ನ ಇಟ್ಟುಕೊಂಡ್ರೆ ಏನು ಅನರ್ಥವಾಗತ್ತೆ, ಅವನ್ನು ಬಿಟ್ಟರೆ ಏನು ಲಾಭ ಆಗುತ್ತೆ ಅಂದರೆ ಸದ್ಗತಿ ಆಗುತ್ತೆ. ಯಾವನು ಸದ್ಗತಿಯನ್ನು ಬಯಸ್ತಾನೋ, ಪರಾಗತಿಯನ್ನು ಇಷ್ಟಪಡ್ತಾನೋ, ಆತ ಈ ಮೂವರನ್ನು ಆಚೆ ಕಳಿಸ್ಬೇಕು ತನ್ನ ಮನಸ್ಸಿನಿಂದ ಅಂತ. ಈ ಮಾತು ಬಂದಾಗ ಒಂದು ಮಾತನ್ನು ಹೇಳಿಬಿಡ್ತೇನೆ. ನಮ್ಮಲ್ಲಿ ಕೆಲವು ಜನ ಈ ಸೋಗಲಾಡಿತನದವರು ಇರ್ತಾರೆ. ಅಂದರೆ ಮನಸ್ಸಲ್ಲಿ ನಾವು ಶುದ್ಧವಾಗಿದ್ದರೆ ಆಯ್ತಲ್ವಾ ಅಂತ. ಇವನು ಮನಸ್ಸನ್ನು ಶುದ್ಧವಾಗಿದ್ದಾನೆ ಅಂತ ಇವನಿಗೆ ಸರ್ಟಿಫಿಕೇಟ್ ಕೊಟ್ಟವ್ರು ಯಾರು? ಇವನೇ ಸರ್ಟಿಫಿಕೇಟ್ ಕೊಟ್ಕೊಳ್ಳೋದು. ಹೀಗೆ ಹೇಳೋರು ಇರ್ತಾರಲ್ಲ, ಇವರೆಲ್ಲ ಆಸುರಿ ಗುಣದವರು. ನಿನ್ನೆ ದಿವಸ ನಾನು ಹೇಳಿದ್ದೇನೆ, ಆತ್ಮಸಂಭಾವಿತ, ತನ್ನನ್ನು ತಾನೇ ಸಂಭಾವಿತ ಅಂದರೆ ತನ್ನನ್ನು ತಾನೇ ಪೂಜಿಸಿಕೊಳ್ಳುವವನು, ತನಗೆ ತಾನೇ ಸರ್ಟಿಫಿಕೇಟ್ ಕೊಟ್ಕೊಳ್ಳುವವರು. ಅಂದರೆ ತಾನು ಎಷ್ಟು ತಪ್ಪು ಮಾಡಿದರೂ ಸಹ ಇವರು ಆ ತಪ್ಪನ್ನು ಹೇಗೆ ಮುಚ್ಚಿಕೊಳ್ತಾ ಅಂದರೆ, ಮನಸ್ಸನ್ನು ಶುದ್ಧವಾಗಿದ್ದರೆ ಆಯ್ತಲ್ವಾ, ಏನು ಕಷ್ಟ ಹೇಳಿ. ಎಲ್ಲಿವರೆಗೆ ಈ ಶಬ್ದ ನೆನಪಿರುತ್ತೋ ಅಲ್ಲಿವರೆಗೆ ಇವರು ಏನು ತಪ್ಪು ಬೇಕಾದ್ರೂ ಮಾಡ್ಬೋದು. ಮಾಡೋ ತಪ್ಪನ್ನೆಲ್ಲ ಮಾಡಿ ನಾವು ಹೇಳ್ತೇವಲ್ಲ, ಇಂಗ್ಲೀಷವ್ರು ಕೊಟ್ಟೋದು ಒಂದು ಶಬ್ದವನ್ನು ಸ್ವಾರಿ ಅಂತ. 1000 ತಪ್ಪು ಮಾಡಿ ಒಂದು ಸಲ ಸ್ವಾರಿ ಅಂತ ಹೇಳಿಬಿಟ್ರೆ ಇದೆಲ್ಲ ಪರಿಹಾರ ಆಯಿತು ಅಂತ. ಆಮೇಲೆ ನಾ ಸ್ವಾರಿ ಅಂತ ಹೇಳಿಲ್ವನ್ರಿ, ಬೇಕೆ ನೀವು ಅಷ್ಟೋತ್ತರ ಶತ ತಪ್ಪನ್ನು ಮಾಡಿ
ಸಕೃದಾವರ್ತಿ ಸ್ವಾರಿ ಅಂತ ಹೇಳಿದರೆ ಈ ಸ್ವಾರಿ ಅನ್ನೋದು ಅಷ್ಟೋತ್ತರ ಶತ ತಪ್ಪನ್ನು ಸಹ ನಾಶ ಮಾಡುತ್ತೆ ಅಂತ ನಾವು ಭಾವಿಸ್ಕೊಂಡು ಬಿಟ್ಟಿದ್ದೇವೆ. ಯಾಕೆ? ಅದು ಬ್ರಿಟಿಷ್ ಕೊಟ್ಟು ಪ್ರಸಾದ ನಮಗೆ. ಈ ಪ್ರಸಾದ ತಿಂದೇ ಇರೋಕ್ಕಾಗತ್ತ ನಾವು? ಹಾಗೆಯೇ ನಮ್ಮದೇ ದೇಶದೊಳಗೆ ನನ್ನನ್ನು ನಾನು ಶುದ್ಧ ಅಂತ ಹೇಳ್ಕೊಂಡ್ರೆ ಅದಕ್ಕೆ ಬೆಲೆ ಇಲ್ಲ, ಬೇರೆಯವರು ಹೇಳಬೇಕು. ಹಾಗಾಗಿ ನಾನು ಮನಸ್ಸಿನಲ್ಲಿ ಶುದ್ಧವಾಗಿದ್ದರೆ ಆಯ್ತಲ್ವಾ, ಹೊರಗಡೆಯಿಂದ ಹೇಗಿದ್ರೆ ಏನಂತೆ ಅಂತ. ಒಬ್ಬ ಮಹಾಕಳ್ಳನು ಈ ಮಾತನ್ನು ಹೇಳ್ತಾನೆ. ಯಾಕೆಂದರೆ ಕಳ್ಳತನ ವಿಷಯದಲ್ಲಿ ನಾನು ಮಹಾಶುದ್ಧ ಅಂತ. ಅಷ್ಟು ಎಲ್ಲ ಹಿನ್ನೆಲೆಯಲ್ಲಿ ಈ ಮೂವರನ್ನು ಇಟ್ಟುಕೊಂಡ್ರೆ ತಮಸ್ಸಿನ ದ್ವಾರವೇ ಅಷ್ಟೇ ಹೊರತು ಬೆಳಕಿನ ದಾರಿ ಸಿಗೋದಿಲ್ಲ. ಇಷ್ಟಾದ ಮೇಲೆ ಮತ್ತೆ ಈ ಶಾಸ್ತ್ರ ನಿಯಮವನ್ನು ಮೀರಿ ಸ್ವೇಚ್ಛಾಚಾರದಿಂದ ವರ್ತಿಸುವವರಿಗೆ ಯಾವುದೂ ಸಿಗೋದಿಲ್ಲ. ಅರ್ಜುನನಿಗೆ ಒಂದು ಸಂಶಯ ಬಂದಿರಬೇಕು. ಇದನ್ನು ಬಿಡಬೇಕು, ಹೀಗಿರಬೇಕು ಅಂತ ನೀನು ಹೇಳಿದೆ. ನಿನ್ನ ಮಾತು ಕೇವಲ ಕೃಷ್ಣನ ಮಾತಲ್ಲ, ನೀನು ಶಾಸ್ತ್ರದ ಹಿನ್ನೆಲೆ ಇಲ್ಲದೆ ಯಾವ ಮಾತನ್ನು ಹೇಳೋದಿಲ್ಲ. ಹಾಗಾಗಿ ನಿನ್ನ ಮಾತು ಅಂದರೆ ಏನು? ಶಾಸ್ತ್ರದ ಮಾತು. ಈ ಶಾಸ್ತ್ರದ ಮಾತನ್ನು ಕೇಳದೆ ಅದನ್ನು ಉಲ್ಲಂಘನೆ ಮಾಡಿ ನಾನು ನನಗಿಷ್ಟ ಬಂದ ಹಾಗೆ ಸ್ವೇಚ್ಛಾಚಾರಿಯಾಗಿ ಇರ್ತೇನೆ ಅಂತ ಒಬ್ಬ ಹೇಳಿದರೆ ಅವನಿಗೇನು ಫಲ ಅಂತ ಅರ್ಜುನನ ಪ್ರಶ್ನೆ. ಹೀಗೆ ಅಂದ್ಕೊಂಡ್ರೆ ಹೆಚ್ಚು ಕ್ಲಿಯರ್ ಆಗುತ್ತೆ. ಅದಕ್ಕೆ ಭಗವಂತ ಹೇಳ್ತಾನೆ, ಅವರಿಗೆ ಯಾವುದೂ ಸಿಗೋದಿಲ್ಲ ಸ್ವೇಚ್ಛಾಚಾರಿಯಾಗಿ ಬದುಕುವವನಿಗೆ. ಯಾವುದೂ ಸಿಗೋದಿಲ್ಲ ಅಂದರೆ ಏನು ಅನ್ನೋದನ್ನು ಆ ಮುಂದಿನ ಶ್ಲೋಕ ಹೇಳುತ್ತೆ. ಯಶಾಸ್ತ್ರ ವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿಂ. ಯಾವಾತ ಶಾಸ್ತ್ರ ವಿಧಿಯನ್ನು ಉಲ್ಲಂಘಿಸಿ ತನ್ನ ಮನಸ್ಸಿಗೆ ಬಂದಂತೆ ನಡೆದುಕೊಳ್ತಾನೋ ಅವನು ತನಗೆ ಸರಿಯಾದ ಯೋಗ್ಯತೆಯನ್ನು ಪಡೆಯೋದಿಲ್ಲ. ಅವನಿಗೆ ಇಲ್ಲಿ ಸುಖವೂ ಇಲ್ಲ, ಪರದಲ್ಲಿ ಉತ್ತಮ ಗತಿಯೂ ಇಲ್ಲ. ಇದಿಷ್ಟು ಈ ಶ್ಲೋಕದ ಅರ್ಥ. 22ನೇ ಶ್ಲೋಕದ ಉತ್ತರಾರ್ಧವನ್ನು ನೋಡಿ, 23ನೇ ಶ್ಲೋಕದ ಉತ್ತರಾರ್ಧವನ್ನು ನೋಡಿ, ಸಮಾನ ಶಬ್ದಗಳು ಅಲ್ಲಿ ರಿಪೀಟ್ ಆಗ್ತವೆ. ಯಾತಿ ಪರಾಂಗತಿಂ, ಇಲ್ಲೂ ಉಂಟು ನ ಪರಾಂಗತಿಂ ಅಂತ. ಬಿಟ್ಟರೆ ಪರಾಗತಿಯನ್ನು ಆತ ಪಡೀತಾನೆ ಅಂತ. ಮತ್ತು ಶಾಸ್ತ್ರವಿಧಿಯನ್ನು ಮೀರಿ ನಡೆಯುವವನು ಆತ ಪರಾಗತಿಯನ್ನು, ಸುಖವನ್ನು ಪಡೆಯುವುದಿಲ್ಲ, ಸದ್ಗತಿಯನ್ನು ಪಡೆಯುವುದಿಲ್ಲ. ಇದಿಷ್ಟು ಈ ಶ್ಲೋಕದ ಅರ್ಥ. ಈ ಮಾತನ್ನು ಕೇಳಿದಾಗ ಕೆಲವು ಜನರಿಗೆ ಸ್ವಲ್ಪ ಅಪ್ರಿಯ ಅಂತ ಅನ್ನಿಸ್ತದೆ. ಅಲ್ರಿ, ಬದುಕೋರು ನಾವು ಈ ಶಾಸ್ತ್ರ ಕಟ್ಕೊಂಡು ನಮಗೇನಾಗಬೇಕಾಗಿದೆ ಅಂತ. ಇದಕ್ಕೆ ಒಂದು ಸಿಂಪಲ್ ಆದ ಉತ್ತರ ಹೇಳಿಬಿಡ್ತೇನೆ. ನಾವು ಈ ದೇಶದ ಪ್ರಜೆಗಳು, ಈ ದೇಶದ ಪ್ರಜೆಗಳು ಹೇಗೆ ಇರಬೇಕು ಅನ್ನೋದಕ್ಕೆ ನಮ್ಮದಾದಂಥ ಒಂದು ಸಂವಿಧಾನ ಉಂಟು. ಇಲ್ರಿ, ನನಗೆ ಇಷ್ಟ ಬಂದಂಗೆ ಬದುಕ್ತೇನೆ, ಮಾಡಬಾರ್ದನ್ನು ಮಾಡ್ತೇನೆ, ಅದನ್ನು ಕೇಳೋದಕ್ಕೆ ನೀವ್ಯಾರು ಅಂತ ಕೇಳಿದರೆ ಪೊಲೀಸ್ ಡಿಪಾರ್ಟ್ಮೆಂಟವ್ರು ಬಿಡ್ತಾರ? ನಮ್ಮನ್ನು ಬಿಡೋದಿಲ್ಲ. ಅದಕ್ಕೆ ಕಾನೂನು, ಚೌಕಟ್ಟು. ಇವತ್ತೇನಾಗಿದೆ ಕೇಳಿದರೆ, ನಾವು ಈ ಶಾಸ್ತ್ರದ ಚೌಕಟ್ಟನ್ನು ಮೀರಿ ನಿಲ್ಲುವ ಸ್ವಭಾವವನ್ನು ಬೆಳೆಸ್ಕೊಂಡಿದ್ದರಿಂದಲೇ ಪದೇ ಪದೇ ಕಾನೂನಿನ ಚೌಕಟ್ಟಿನೊಳಗೆ ಸಿಕ್ಕಾಕ್ಕೊಳ್ತಾ ಇದ್ದೇವೆ ನಾವು. ಇದು ಎರಡೂ ಸಹ ಕಾನೂನೇ. ಆದರೆ ಧರ್ಮ ಅಥವಾ ಶಾಸ್ತ್ರ ಎನ್ನುವಂಥದ್ದು ಬೇರೆಯವರು ನಮ್ಮನ್ನು ದಂಡಿಸದೆ ನಮ್ಮನ್ನು ನಾವೇ ಸರಿಪಡಿಸಿಕೊಳ್ಳುವಂಥ ವಿಧಾನ. ಸಂವಿಧಾನ ನಿಬದ್ಧವಾದಂಥ ಕಾನೂನು ಬೇರೆಯವರು ನಮ್ಮನ್ನು ದಂಡಿಸಿ ನಮ್ಮನ್ನು ರಿಪೇರಿ ಮಾಡುವ ವಿಧಾನ. ಅಷ್ಟೇ ವ್ಯತ್ಯಾಸ. ಹಾಗಿದ್ರೆ ನನಗೆ ಸ್ವಾತಂತ್ರ್ಯ ಇಲ್ವಾ? ಯಾಕೆ ಶಾಸ್ತ್ರ ಬೇಕು? ಖಂಡಿತವಾಗಿಯೂ ಸ್ವಾತಂತ್ರ್ಯ ಉಂಟು. ಸ್ವಾತಂತ್ರ್ಯ ಅನ್ನೋದಕ್ಕೆ ಅರ್ಥನೇ ಅದು. ಸ್ವ ಅಂದರೆ ತನ್ನ, ತಂತ್ರ ಅಂದರೆ ಅಧೀನವಾಗಿ ತಾನಿರೋದು. ಅಂದರೆ ಇನ್ನೊಬ್ಬರಿಗೆ ಅಧೀನವಾಗಿರೋದಲ್ಲ, ನಾನು ಶಾಸ್ತ್ರದ ಚೌಕಟ್ಟಿನ ಒಳಗೆ
ನಾನು ಸ್ವಚ್ಛಂದವಾಗಿ ಬದುಕುವುದು. ಒಂದು ಉದಾಹರಣೆ ಕೊಡ್ತೇನೆ. ನಮಗೆಲ್ಲರಿಗೂ ರಸ್ತೆಯಲ್ಲಿ ಹೋಗುವಾಗ ಕೈ ಬೀಸ್ಕೊಂಡು ಹೋಗುವಂತಹ ಸ್ವಾತಂತ್ರ್ಯ ಉಂಟೋ ಇಲ್ವೋ? ಉಂಟು. ಅಂದ ಮಾತ್ರಕ್ಕೆ ನಾವು ಕೈ ಬೀಸ್ಕೊಂಡು ಹೋಗುವಾಗ ನಮ್ಮ ಪಕ್ಕದಲ್ಲಿ ಬೇರೆ ಜನರು ಓಡಾಡಲಿಕ್ಕೆ ಅವರಿಗೆ ಸ್ವಾತಂತ್ರ್ಯ ಉಂಟೋ ಇಲ್ವೋ? ಉಂಟು. ಆದರೆ ನಾವು ಬೀಸಿದ ಕೈ ಅವರ ಮೈಗೆ, ಅವರ ತಲೆಗೆ ಬಡಿದ್ರೆ ಏನಾಯಿತು? ಅವರು ಸುಮ್ಮನೆ ಬಿಡ್ತಾರೋ ಹೇಗೆ? ಇಲ್ಲ. ಅಂದರೆ ನಮ್ಮ ಸ್ವಾತಂತ್ರ್ಯ ಇನ್ನೊಬ್ಬರಿಗೆ ತೊಂದರೆ ಕೊಡುವುದಕ್ಕಾಗಿ ಅಲ್ಲ. ಎಲ್ಲರಿಗೂ ಸ್ವಾತಂತ್ರ್ಯ ಉಂಟು, ಆದರೆ ಇನ್ನೊಬ್ಬರಿಗೆ ತೊಂದರೆ ಆಗದೇ ಇರುವ ಹಾಗೆ ಕೈ ಬೀಸ್ಕೊಂಡು ಹೋಗೋದಕ್ಕೆ ಸ್ವಾತಂತ್ರ್ಯ ಉಂಟು ಅಷ್ಟೇ. ಹಾಗಾಗಿ ಈ ಶಾಸ್ತ್ರ ನಿಯಮವನ್ನು ಮೀರಿ ನಡೆಯುವುದು ಅವನು ತನಗೆ ತಾನೇ ಅನ್ಯಾಯವನ್ನು ಮಾಡಿಕೊಂಡ ಹಾಗೆ ಎನ್ನುವಂತಹ ಮಾತನ್ನು ಭಗವಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಯಶಾಸ್ತ್ರ ವಿಧಿ ಮುತ್ಸೃಜ್ಯ ಅಂತ. ಇವತ್ತು ಶಾಸ್ತ್ರ ಎನ್ನುವಂತಹ ಶಬ್ದ ಬಹಳಷ್ಟು ಅದು ತನ್ನ ಮೂಲವಾದ ಅರ್ಥದಿಂದ ದೂರ ಸರಿದು ಬಿಟ್ಟಿದೆ. ಯಾಕೆಂದರೆ ಬೆಂಗಳೂರಲ್ಲಂತೂ ಬಹಳಷ್ಟು ಜನರ ಬಾಯಲ್ಲಿ ಕೇಳಿದ್ದೇನೆ ನಾನು, ಏನೋ ಮದುವೆನೋ ಮುಂಜಾನೇನೋ ಮಾಡ್ತಾರಲ್ಲ, ಮೊದಲನೇ ಸದೇನೋ ಒಂದು ಶಾಸ್ತ್ರ ಅಂತ ಮಾಡ್ತಾರೆ. ಶಾಸ್ತ್ರ ಓದೋದಲ್ಲ, ಶಾಸ್ತ್ರ ಮಾಡೋದು ಅಂತ ನನಗಿಲ್ಲಿ ಬಂದ ಮೇಲೆ ಗೊತ್ತಾದದ್ದು. ಅದು ಏನು ಚಪ್ರ ಶಾಸ್ತ್ರ, ಆಮೇಲೆ ವರಪೂಜೆ ಶಾಸ್ತ್ರ, ಆಮೇಲೆ ಇನ್ನೊಂದೇನೋ ಶಾಸ್ತ್ರ, ಏನೇನೋ ಶಾಸ್ತ್ರ. ಏನು ಹಾಗಂದರೆ ಕಾಟಾಚಾರಕ್ಕೆ ಮಾಡೋದು ಅಂತನಾ? ಗೊತ್ತಿಲ್ಲ ನನಗೆ. ಅಥವಾ ಇಲ್ಲ ಇದೆಲ್ಲ ಮಾಡಲೇಬೇಕಾದಂಥ ಕ್ರಿಯೆಗಳು ಅಂತ ಅರ್ಥವಾ? ಪ್ರಾಯಶಃ ಮಾಡಲೇಬೇಕಾದದ್ದು ಅಂತ ಇರಬೇಕು, ಅದಕ್ಕೆ ಶಾಸ್ತ್ರ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಆದರೆ ಇವೇ ಶಾಸ್ತ್ರ ಅಲ್ಲ. ಚಪ್ರ ಹಾಕೋದು, ವರಪೂಜೆ ಮಾಡೋದು ಇವೇನೇ ಶಾಸ್ತ್ರ ಅಲ್ಲ. ಹಾಗಿದ್ರೆ ನಾವು ಅದನ್ನು ಬಳಸ್ತಾ ಇದ್ದೇವೆ. ಯಾಕೆಂದ್ರೆ ನಮಗೆ ಆ ಶಬ್ದದ ಔಚಿತ್ಯ ಏನು ಅಂತ ಗೊತ್ತಿಲ್ಲ, ಅದನ್ನು ಬಿರ್ರವಾಗಿ ಉಪಯೋಗಿಸ್ತೇವೆ ನಾವು. ಯಾಕೆ? ಶಬ್ದ ನೆನಪಿಗೆ ಬರುತ್ತೆ, ಹೇಳೋದಕ್ಕೆ ನಾಲ್ಗೆ ಇರುತ್ತೆ, ಕೇಳೋದಕ್ಕೆ ಬೇರೆಯವ್ರ ಕಿವಿ ಇರುತ್ತೆ, ಬಳಸಿದಾಯ್ತು ಬಿಡಿ ಅಂತ. ಹಾಗಿದ್ರೆ ಶಾಸ್ತ್ರ ಅಂದರೆ ಏನು ಅಂದರೆ ಶಾಸ್ತಿ ಇತಿ ಶಾಸ್ತ್ರಂ. ಯಾವುದು ನೀನು ಹೀಗೆ ಬದುಕಬೇಕು ಅಂತ ನಮ್ಮ ಬದುಕಿಗೆ ಚೌಕಟ್ಟನ್ನು ಹಾಕಿ ಕೊಡುತ್ತೋ ಅದಕ್ಕೆ ಶಾಸ್ತ್ರ ಅಂತ ಹೆಸರು. ನಮ್ಮ ಬದುಕಿಗೆ ಒಂದು ಸುಂದರವಾದಂಥ ಓರಣವಾದಂಥ ಒಂದು ಕಂಪೌಂಡ್ ಹಾಕಿ ಕೊಡುತ್ತೆ ಅದು. ಆದರೆ ಬಾಗಲು ಇಲ್ಲದೇ ಇರುವ ಕಂಪೌಂಡ್ ಅಲ್ಲ ಅದು. ಬಾಗಿಲು ಉಂಟು ಅದಕ್ಕೆ. ನೀನು ಆಚೆ ಹೋಗಬೇಕಿದ್ರೆ, ಈಚೆ ಬರಬೇಕಿದ್ರೆ ಆ ಗೇಟನ್ನು ತೆಗೆದುಕೊಂಡು ಹೋಗು, ಗೇಟಿನ ಮೂಲಕವೇ ಬಾ. ಆದರೆ ನಾವೇನು ಮಾಡ್ತೇವೆ ಕೇಳಿದರೆ, ಈ ಯಾಕೆ ಸುಮ್ಮನೆ ಪದೇ ಪದೇ ಇದನ್ನು ಗೇಟ್ ತೆಗೆಯೋದು ಹಾಕೋದು, ಜಂಪ್ ಮಾಡಿ ಬಿಡೋಣ. ಈ ಶಾಲೆಯಲ್ಲಿ ಕೆಲವು ಜನ ಚೇಷ್ಟೆ ಹುಡುಗರು ಇರ್ತಾರೆ. ಶಾಲೆ ವಿಶಾಲವಾದ ಅಂಗಳ, ಮುಂದ್ಗಡೆ ದೊಡ್ಡದಾದಂಥ ವಾಲ್ ಇರುತ್ತೆ, ಅದಕ್ಕೊಂದು ದೊಡ್ಡ ಗೇಟ್ ಇರುತ್ತೆ. ಆದರೆ ಆ ಮಕ್ಕಳಿಗೆ ಶಾಲೆ ಒಳಗೆ ಬರಬೇಕಿದ್ರೆ ಅಥವಾ ಶಾಲೆಯಿಂದ ಆಚೆ ಹೋಗಬೇಕಿದ್ರೆ ಗೇಟಲ್ಲೇ ಹೋಗಿ ಬಂದು ಮಾಡೋದು ಅಂದ್ರೆ ಏನೋ ಒಂಥರ ಅಲರ್ಜಿ ಅವರಿಗೆ. ಹಾಗಾಗಿ ಸ್ಕೂಲಿಗೆ ಬರಬೇಕಿದ್ರೆ ಕಂಪೌಂಡ್ ಹಾರಿಯೇ ಬರ್ತಾರೆ ಅವರು. ಇದು ಆ ದೈಹಿಕ ಶಿಕ್ಷಕರ ಕಣ್ಣಿಗೆ ಬಿದ್ದೇ ಬೀಳುತ್ತೆ. ಅವರು ಅಲ್ಲೇ ಚಡಿ ಹಿಡ್ಕೊಂಡು ನಿಂತಿರ್ತಾರೆ ಅವರು. ಇದನ್ನೇ ಹೇಳೋದು ವಯೋಲೇಟ್ ಮಾಡೋದು ಅಂತ ನಿಯಮವನ್ನು. ಗೇಟ್ ತೆಗೆದಿದೆ, ಅಲ್ಲೇ ಬರ್ಬೋದಲ್ಲ. ಇಲ್ಲ, ಯಾಕೆ ಇಲ್ಲ, ಅದೇನು ಹಾರಿ ಬರೋದು ಅಂದರೆ ಒಂಥರ ಖುಷಿ ಅಷ್ಟೇ. ಆ ಖುಷಿ ಎಷ್ಟೊತ್ತಿರುತ್ತೆ ಕೇಳಿದ್ರೆ ಅವರ ಬಡಿಗೆ ಬಿದ್ದ ತಕ್ಷಣ ಒಂದಕ್ಕೆ ನಾಲ್ಕರಷ್ಟು ದುಃಖ ಆಗುತ್ತೆ. ಅಂದರೆ ಶಾಸ್ತ್ರ ನಮಗೆ ಹಿತವನ್ನು ಶಾಸ್ತಿ, ಇದು ಹಿತ, ಹೀಗೆ ನೀನು ಬದುಕುವಂತ ಅದು ಉಪದೇಶ ಮಾಡುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಶಾಸ್ತ್ರ ಅಂದರೆ ಹಾಗಿದ್ರೆ ಯಾವುವು ಅಂತ ಒಂದು ಪ್ರಶ್ನೆ. ಶಾಸ್ತ್ರ ಅಂದರೆ ನಮ್ಮಲ್ಲಿ ಪ್ರಧಾನವಾಗಿ ಇಷ್ಟು ಶಾಸ್ತ್ರ ಅಂತ ಸ್ಕಂದ ಪುರಾಣ ಒಂದು ಪಟ್ಟಿಯನ್ನು ಕೊಡುತ್ತೆ. ಋಕ್ ಅಂದರೆ ಋಗ್ವೇದ, ಯಜುಹು ಯಜುರ್ವೇದ, ಸಾಮ ಮತ್ತು ಅಥರ್ವ, ಈ 4 ವೇದಗಳಿದ್ದಾವಲ್ಲ,
ಬಿಡಿಸಿ ಹೇಳಿದರೆ 4, ಸಮಷ್ಟಿಯಾಗಿ ಹೇಳಿದರೆ ವೇದ ಒಂದೇ. ಈ ವೇದ ಅದು ಶಾಸ್ತ್ರ ಒಂದು. ಮತ್ತು ಭಾರತಂ, ವೇದವ್ಯಾಸರು ವೇದದ ಅರ್ಥದ ಉಪಬ್ರಹ್ಮಣಕ್ಕಾಗಿಯೇ ಬರೆದಂಥದ್ದು ಮಹಾಭಾರತ. ಹಾಗಾಗಿ ಮಹಾಭಾರತವೂ ಸಹ ಶಾಸ್ತ್ರ. ಮತ್ತು ಪಂಚರಾತ್ರಂ, ಅದು ಇತಿಹಾಸ. ಪಂಚರಾತ್ರ ಅಂತ ಒಂದು ಗ್ರಂಥ. ಮತ್ತು ಮೂಲರಾಮಾಯಣಂ ಚೈವ, ಮೂಲರಾಮಾಯಣ. ಮೂಲರಾಮಾಯಣ ಅಂದರೆ ಏನು, ಇದನ್ನು ಹೊಸ ಶಬ್ದ ಹೇಳ್ತಾ ಇದ್ದೀರಲ್ಲ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಏನು ಆಶ್ಚರ್ಯ ಪಡಬೇಕಾದ್ದಿಲ್ಲ. ವಾಲ್ಮೀಕಿ ಮುನಿಗಳು ರಾಮಾಯಣವನ್ನು ಬರೆದರು, 24,000 ಶ್ಲೋಕಗಳು. ಆದರೆ ಅವರು ರಾಮಾಯಣ ಬರೆಯುವಾಗ ಅವರಿಗೊಂದು ಮೂಲ ಸ್ರೋತ ಬೇಕಲ್ವಾ. ರಾಮನ ಕಥೆ ಅವರಿಗೇನೂ ಗೊತ್ತಿರಲಿಲ್ಲ. ಯಾಕೆ? ಆತ ತನ್ನ ಪೂರ್ವಾಶ್ರಮದಲ್ಲಿ ಒಬ್ಬ ಹಂಟರ್ ಆಗಿದ್ದವನು. ಅವನಿಗಷ್ಟೇ ಗೊತ್ತಿತ್ತು, ಹಂಟಿಂಗ್ ಮಾಡೋದಷ್ಟೇ ಗೊತ್ತಿತ್ತು. ಆಗ ಆ ರಾಮಧ್ಯಾನದಿಂದ ತನ್ನ ಮನಸ್ಸನ್ನು ಶುದ್ಧ ಮಾಡಿಕೊಂಡಂತಹ ವಾಲ್ಮೀಕಿ ತನ್ನ ಬಾಯಿಂದ ಅಯಾಚಿತವಾಗಿ ಬಂದಂಥ ಮಾನುಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧೀ ಕಾಮಮೋಹಿತಂ. ಯಾಕೆ ನನ್ನ ಬಾಯಿಂದ ಇಂಥ ಮಾತು ಬಂತು ಅಂದರೆ, ಅವನು ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದ. ಒಬ್ಬ ಬೇಟೆಗಾರ ಒಂದು ಪಕ್ಷಿಯನ್ನು ಹೊಡೆದು ಸಾಯಿಸಿದ. ಆ ಪಕ್ಷಿ ಲಿವಿ ಒದ್ದಾಡಿ ಸಾಯ್ತಾ ಇದ್ದಾಗ ಅವನ ಬಾಯಿಯಿಂದ ತಿಳಿಯದೆ ಈ ಶ್ಲೋಕ ಹೊರಬಂತು. ಅದರ ಅರ್ಥ ಏನು ಕೇಳಿದರೆ, ನೀನು ಮಾಡಬಾರದು ತಪ್ಪನ್ನು ಮಾಡಿದ್ದೀಯೇ, ಆದ್ದರಿಂದ ನೀನು ಬಹಳ ಕಾಲ ಭೂಮಿ ಮೇಲೆ ಬದುಕಬೇಡ, ನೀನು ಬಹಳ ಬೇಗ ಸಾಯಿ ಅಂತ. ಮತ್ತು ಇನ್ನೊಂದು ಅರ್ಥ ಏನು ಅಂದರೆ, ಆ ಅರ್ಥ ಅದು ಹಿಡನ್ ಆಗಿದ್ದಂತು. ನೀನು ಈ ದುಷ್ಟರಾದಂತಹ ರಾಕ್ಷಸರಲ್ಲಿ ರಾವಣನನ್ನು ಸಾಯಿಸ್ತಿದ್ದೀಯೇ, ಹಾಗಾಗಿ ನೀನು ಬಹಳ ಕಾಲ ಶಾಶ್ವತವಾಗಿ ಬದುಕುವಂಥ ರಾಮನ ಪರವಾದಂಥ ಅರ್ಥ. ಹೀಗೆ ಒಂದೇ ಶ್ಲೋಕ 2 ಥರದ ಅರ್ಥವನ್ನು ಹೊತ್ತು ಬಂತು. ಆ ವಾಲ್ಮೀಕಿಗೆ 2ನೇ ಅರ್ಥ ಹೊಳಿಲಿಲ್ಲ, ಮೊದಲನೇ ಅರ್ಥ ಮಾತ್ರ ಸ್ಫುರಿಸಿತು. ಆಗ ಪಶ್ಚಾತ್ತಾಪಪಟ್ಟ. ಅಯ್ಯೋ, ಈ ಬೇಡ ಮಾಡಬಾರದು ತಪ್ಪನ್ನು ಮಾಡಿಬಿಟ್ನಲ್ಲ, ನಾನು ಇವನನ್ನು ಶಪಿಸಬೇಕು ಅಂತ ಶಪಿಸಿದ. ಶಾಪ ಕೊಟ್ಟ ಆದಮೇಲೆ ಅವನಿಗೆ ಅನ್ನಿಸ್ತು, ಅಲ್ಲ, ಹಿಂದೆ ನಾನು ಮಾಡಿದ್ದು ಇದೇ ಕೆಲಸ ಅಲ್ವಾ, ಅಂದು ನಾನು ಮಾಡಿದ್ದನ್ನು ಇಂದು ಈತ ಮಾಡಿದರೆ ಏನು ತಪ್ಪು ಮಾಡ್ದಂಗಾಯಿತು. ಅಷ್ಟೇ ಅಲ್ಲ, ಒಬ್ಬ ಬೇಟೆಗಾರ ಒಂದು ಪ್ರಾಣಿಯನ್ನು, ಒಂದು ಪಶುವನ್ನು, ಪಕ್ಷಿಯನ್ನು ಹಿಂಸಿಸಿ ಸಾಯಿಸಿ ಬದುಕುವಂಥದ್ದು ಅವನ ಧರ್ಮ. ಅದು ಅವನು ಧರ್ಮವನ್ನು ಅವನು ಮಾಡಿದರೆ ನಾನು ಯಾಕೆ ಶಾಪ ಹಾಕ್ಕೊಳ್ಳೋದಕ್ಕೆ ಮುಂದಾದೆ ಅಂತ ಇಡೀ ದಿವಸ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾಗ ಚತುರ್ಮುಖ ಅವನ ಆಶ್ರಮಕ್ಕೆ ಬಂದ. ಅಂದರೆ ಅವನ ಹೃದಯಾಶ್ರಮದಲ್ಲಿ ಪ್ರತ್ಯಕ್ಷನಾದ. ಕೇಳ್ತಾನೆ ಬಂದಾಗ, ಯಾಕೆ ನಾನು ಇಂಥ ತಪ್ಪನ್ನು ಮಾಡಿದೆ ಅಂತ. ಆಗ ಚತುರ್ಮುಖ ಹೇಳ್ತಾನೆ, ನೀನು ತಪ್ಪನ್ನು ಮಾಡಿಲ್ಲ, ನಿನ್ನ ಬಾಯಿಂದ ಬಂದಂಥ ಶಬ್ದ ಇದೆಯಲ್ಲ, ನಾನೇ ಹೊರಡಿಸಿದ್ದು ಅದನ್ನು. ಇದಕ್ಕೂ ಮೊದಲು ಇಂಥ ಶ್ಲೋಕ ರಚನೆಯನ್ನು ಯಾರೂ ಮಾಡಲಿಲ್ಲ. ನಿನ್ನ ಬಾಯಿಂದ ಮೊದಲ ಬಾರಿಗೆ ಬದ್ಧವಾಗಿ ಈ ಮಾತು ಹೊರಹೊಮ್ಮಿದೆ. ಹಾಗಾಗಿ ನಿನ್ನ ಬಾಯಿಂದ ಬಂದಂಥದ್ದು ಇದು ಸಾಮಾನ್ಯ ಮಾತಲ್ಲ, ಇದು ಮರ್ಯಾದಾ ಪುರುಷೋತ್ತಮನಾದಂಥ ಶ್ರೀರಾಮಚಂದ್ರನ ಪರವಾದ ಅರ್ಥವನ್ನು ಹೇಳುತ್ತೆ ನೋಡು ಅಂತೇಳಿ ಆ 2ನೇ ಅರ್ಥವನ್ನು ಪ್ರಕಾಶಪಡಿಸಿದ. ಅದಕ್ಕೋಸ್ಕರ ಈ ಶ್ಲೋಕದ ಹಿನ್ನೆಲೆಯಲ್ಲಿ ನಾನು ಇಡೀ ರಾಮಾಯಣವನ್ನು ಸಂಕ್ಷೇಪವಾಗಿ ಹೇಳ್ತೇನೆ. ಆ ಸಂಕ್ಷೇಪವಾಗಿ ಹೇಳಿದ್ದನ್ನು ನೀನು ವಿಸ್ತರಿಸಿ ಬರೇ ಅಂತ. ಆ ಚತುರ್ಮುಖ ವಾಲ್ಮೀಕಿಗೆ ಸಂಕ್ಷೇಪವಾಗಿ ಹೇಳಿದನಲ್ಲ, ಅದು ಮೂಲ ರಾಮಾಯಣ. ಅದನ್ನು ಗಾಯತ್ರಿ ರಾಮಾಯಣ ಅಂತಲೂ ಕರೀತಾರೆ. ರಾಮಾಯಣದಲ್ಲಿ ಮೊದಲು ಉಂಟು ಅದು. ಇಡೀ ರಾಮಾಯಣದ ಸಂಕ್ಷಿಪ್ತವಾದಂಥ ರೂಪ ಅದು ಚತುರ್ಮುಖ ವಾಲ್ಮೀಕಿಗೆ ಹೇಳಿದ್ದು. ಹಾಗಾಗಿ ನಮಗೆ ಸಿಕ್ಕ ರಾಮಾಯಣ 2ನೆಯ ಪ್ರತಿ. ಮೂಲ ಪ್ರತಿ ಚತುರ್ಮುಖನಿಂದ ವಾಲ್ಮೀಕಿಗೆ, ಅವನು ಬರೆದುಕೊಟ್ಟದ್ದು ನಮಗೆ. ಅಷ್ಟು ಹಿನ್ನೆಲೆಯಲ್ಲಿ ಶಾಸ್ತ್ರ ಗ್ರಂಥಗಳು ಅಂದರೆ ಮೂಲ ರಾಮಾಯಣಂಚೈವ. ಆಮೇಲೆ ಏನಾಯಿತು, ಮೂಲ ರಾಮಾಯಣದ ವಿಸ್ತೃತವಾದದ್ದೇ ಮುಂದಿನ ಭಾಗವಾದ್ದರಿಂದ ಅದೂ ಸಹ ಶಾಸ್ತ್ರ ಅಂತ ಗ್ರಾಹ್ಯವಾಯಿತು. ಹಾಗಾಗಿ 4 ವೇದಗಳು ಮತ್ತು ಮಹಾಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ, ಇವಿಷ್ಟು ಶಾಸ್ತ್ರ
ಶಾಸ್ತ್ರ ಎನ್ನುವಂತಹ ಶಬ್ದದಿಂದ ಕರೆಯಲ್ಪಡುವಂಥವುಗಳು. ಮತ್ತು ಮಹಾಭಾರತ ಅದು ಸ್ಮೃತಿ. ಸ್ಮೃತಿ ಅಂದರೆ ಸ್ಮರಿಸುವುದು ಅಂತ ಅರ್ಥ. ಯಾವುದನ್ನು ಸ್ಮರಿಸುತ್ತೆ ಅಂದರೆ ಶ್ರುತಿ ಅಂದರೆ ವೇದ. ಆ ವೇದ ಏನು ಹೇಳುತ್ತೋ ಆ ಅರ್ಥವನ್ನು ನಮ್ಮ ಸ್ಮರಣೆಗೆ ತರುತ್ತೆ. ಆದ್ದರಿಂದ ಅದು ಸ್ಮೃತಿ. ಅಂದರೆ ವೇದದ ಅರ್ಥವನ್ನು ವಿವರಣೆ ಮಾಡೋದಕ್ಕೆ ಹೊರಟಿದ್ದಾದ್ದರಿಂದ ಸ್ಮೃತಿಗಳು ಸಹ ಶಾಸ್ತ್ರಗಳು. ಅಷ್ಟು ಹಿನ್ನೆಲೆಯಲ್ಲಿ ಈ ಭಾಗಕ್ಕೆ ವಿವರಣೆಯನ್ನು ಕೊಡಬೇಕಿದ್ರೆ ಭಗವತ್ಪಾದರು ಒಂದೇ ಮಾತು ಹೇಳ್ತಾರೆ, ಶಾಸ್ತ್ರಂ ವೇದ ಅಂತ. ಅಷ್ಟು ಮುಗಿದೋಯ್ತು. ಶಾಸ್ತ್ರ ಅಂದರೆ ಏನು? ವೇದ ಅಂತ. ಶಾಸ್ತ್ರಗಳಿಗೂ ಸಹ ಅದು ಶಾಸ್ತ್ರ. ಆದ್ದರಿಂದ ಈ ವೇದದ ಅರ್ಥವನ್ನು ವಿವರಣೆ ಮಾಡಲಿಕ್ಕೆ ಹೊರಟಂತಹ ಮುಂದೆ ಬಂದಂತಹ ಗ್ರಂಥಗಳು ಸಹ ಶಾಸ್ತ್ರ ತುಲ್ಯವಾದವುಗಳು ಅಂತ. ಅವು ಸಹ ಶಾಸ್ತ್ರ ಎನ್ನುವಂತಹ ಶಬ್ದದಲ್ಲಿ ಸೇರಿ ಹೋಗ್ತವೆ. ಇಷ್ಟಾದ ಮೇಲೆ ಮತ್ತೆ ಮುಂದಿನ ಪ್ರಶ್ನೆ, ಈ ಶಾಸ್ತ್ರ ವಿಧಿಯನ್ನು ನಾವು ಯಾಕೆ ಮೀರಬಾರದು? ಮೀರಬಾರದು ಅಂದರೂ ಒಂದೇ, ಅದನ್ನು ಯಾಕೆ ಅನುಸರಿಸಬೇಕು ಅಂದರೂ ಒಂದೇ. ಇದಕ್ಕೆ ಸ್ವಲ್ಪ ವಿವರಣೆ ಬೇಕು. ಯಾಕೆಂದರೆ ಭಗವಂತ ಒಂದು ಮಾತು ಹೇಳುವಾಗ ಅದರ ಹಿಂದೆ ಸಾಕಷ್ಟು ಕಾರಣಗಳಿರ್ತವೆ. ಶ್ರುತಿ ಮತ್ತು ಸ್ಮೃತಿಗಳ ಸಹಾಯ ಇಲ್ಲದೇ ಇದ್ದರೆ ನಮ್ಮ ಸ್ವಂತ ಬುದ್ಧಿಯ ನೆಲೆಯಿಂದಲೇ ಧರ್ಮದ ಅರ್ಥವನ್ನು, ಧರ್ಮ ಅಂದರೆ ಇಲ್ಲಿ ಆತ್ಮತತ್ವದ ಸೂಕ್ಷ್ಮ ವಿಚಾರವನ್ನು ಕಂಡುಕೊಳ್ಳೋದಕ್ಕೆ, ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ಇದು ನಮಗೆ ಗೊತ್ತಿರಬೇಕು. ಯಾಕೆ ಅಂದರೆ ಸಾಮಾನ್ಯ ಜನರಿಗೆ ಈ ವಿಷಯ ಬಹಳ ಜಟಿಲ. ಸಾಮಾನ್ಯ ಜನರಿಗೆ 99.9% ಜನರಿಗೆ ಅದು ಜಟಿಲವೇ. ಹಾಗಾಗಿ ಇವುಗಳ ಆಧಾರ ಇಲ್ಲದೇ ಇದ್ದರೆ ಅತ್ಯಂತ ಸೂಕ್ಷ್ಮ ತತ್ವವಾದಂಥ ಆತ್ಮವಿಚಾರವನ್ನು ಮಾಡೋದಕ್ಕೆ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದರೆ 2 ಕಾರಣ. ಮೊದಲನೇದಾಗಿ ಮನುಷ್ಯನ ಜ್ಞಾನ ಸೀಮಿತ, ಬುದ್ಧಿ ಪರಿಮಿತ. ಹಾಗಾಗಿ ಇವಿಷ್ಟರ ಜೊತೆಗೆ ಇನ್ನೊಂದು ಏನು ಕೇಳಿದರೆ, ನಮ್ಮ ಬುದ್ಧಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವಂಥ ಈ ಕಾಮಾದಿ ಷಟ್ ಸಹೋದರರಿಂದ ಆಕ್ರಮಿತವಾಗಿ ಅದು ಅವುಗಳ ಅಧೀನವಾಗಿ ಬಿಟ್ಟಿರುತ್ತೆ. ಯಾವಾಗ ಕಾಮಕ್ರೋಧಗಳ ಅಧೀನ ಆಗುತ್ತೋ ಆಗ ತನ್ನ ವಿಚಾರ ಶಕ್ತಿಯನ್ನು ನಮ್ಮ ಬುದ್ಧಿ ಕಳ್ಕೊಂಡು ಬಿಡುತ್ತೆ. ಮೊದಲೇ 20ರಷ್ಟಿತ್ತು, ಆಮೇಲೆ ಇವುಗಳ ಆಕ್ರಮಣಕ್ಕೆ ಒಳಗಾಗಿ ಕಡಿಮೆ ಆದಮೇಲೆ ಆ 20ರಲ್ಲಿ ಒಂದು 0 ಹೋಗಿಬಿಡ್ತು. 2ರಷ್ಟಿದೆ ಬುದ್ಧಿ. ಈ 2ರಷ್ಟಿರುವ ಬುದ್ಧಿಯಲ್ಲಿ ಆ ಕೋಟಿ ಕೋಟಿ ಪ್ರಮಾಣದಷ್ಟು ವಿಸ್ತೃತವಾದಂಥ ಆತ್ಮತತ್ವವನ್ನು ಇವನು ಹೇಗೆ ತಾನೇ ವಿಚಾರ ಮಾಡಿಯಾನು? ಹಾಗಾಗಿ ನಮ್ಮ ಬುದ್ಧಿ ಸೀಮಿತ. ಮತ್ತಷ್ಟೇ ಅಲ್ಲ, ನಮ್ಮ ಬುದ್ಧಿ ಅದು ಹ್ರಾಸ ಆಗಿಬಿಟ್ಟಿದೆ. ಆದ್ದರಿಂದ ಈ ಎಲ್ಲ ಕಾರಣಗಳಿಂದ ಈ ಶಾಸ್ತ್ರದ ಅರ್ಥವನ್ನು ನಿರ್ಧಾರ ಮಾಡುವಾಗ ನಮ್ಮ ಪೂರ್ವಿಕರ ಅನುಭವದ ಮಾತು ಮತ್ತು ಇಂಥ ಶಾಸ್ತ್ರ ಗ್ರಂಥಗಳು ಮತ್ತು ವೃದ್ಧರ ಆಚರಣೆ, ವೃದ್ಧರು ಅಂದರೆ ವಯಸ್ಸಾದವರು ದೈಹಿಕವಾಗಿ ಅಂತಲ್ಲ, ಜ್ಞಾನಿಗಳ ಆಚರಣೆ ಅಂತ, ಇವೆಲ್ಲವೂ ಸಹ ಮೂಲ ಕಾರಣವಾಗ್ತದೆ ಅದರ ಅರ್ಥವನ್ನು ನಿರ್ಣಯ ಮಾಡುವಾಗ. ಧರ್ಮದ ದಾರಿಯನ್ನು ತೋರಿಸುವಂಥ ಬೆಳಕು ಇವೆಲ್ಲವೂ ಸಹ ಯಾವ್ಯಾವುದು? ಶ್ರುತಿ, ಸ್ಮೃತಿ ಮತ್ತು ಶಿಷ್ಟರ ಸಂಪ್ರದಾಯ, ಅನುಭವಿಗಳ ವಚನ, ವೃದ್ಧರ ಆಚರಣೆ, ಇವೆಲ್ಲವೂ ಸಹ ದಾರಿದೀಪ. ಇವುಗಳನ್ನು ಬಿಟ್ಟು ಕೇವಲ ನನ್ನ ಅಳಿದುಳಿದ ಬುದ್ಧಿಯ ನೆಲೆಯಲ್ಲಿ ನಾನು ತತ್ವ ನಿರ್ಣಯ ಮಾಡ್ತೇನೆ ಅಂತ ಹೇಳಿದರೆ ಅವನೊಬ್ಬ ಮಹಾ ಮೂರ್ಖ. ಹಾಗಾಗಿ ಈ ಶಾಸ್ತ್ರದ ನೆಲೆಯನ್ನು ಬಿಟ್ಟು ಕೇವಲ ಸ್ವಚ್ಛಂದವಾಗಿ ಬದುಕುವವನಿಗೆ ಶ್ರೇಯಸ್ಸಿನ ದಾರಿ ಇಲ್ಲ. ಮತ್ತಷ್ಟೇ ಅಲ್ಲ, ಈ ವೇದ ಮತ್ತು ಸ್ಮೃತಿಗಳು, ಸಾಧುಶಿಷ್ಟರ ಸಂಪ್ರದಾಯ ಮತ್ತು ಮನುಷ್ಯನ ಸ್ವಂತವಾದಂಥ ವಿವೇಕ, ಈ 4 ಇದ್ದಾವಲ್ಲ, ಇವು 4 ಬೇಕು ತತ್ವ ನಿರ್ಧಾರ ಮಾಡುವಾಗ. ಈ 4ರಲ್ಲಿ ಒಂದು ಇಲ್ಲದೇ ಇದ್ರೂ ಸಹ ನಮ್ಮ ಯೋಚನೆ ಅದು ಪರಿಪಕ್ವವಾಗಿ ಇರೋದಿಲ್ಲ. ಹಾಗಾಗಿ ಧರ್ಮದ ಅಂದರೆ ತತ್ವದ ನಿಷ್ಕರ್ಷೆ ಆಗುವಾಗ ವೇದ ಮತ್ತು ಸ್ಮೃತಿ ಮತ್ತು ಶಿಷ್ಟರ ಸಂಪ್ರದಾಯ
ಮತ್ತು ಸ್ವಂತ ಬುದ್ಧಿವಂತಿಕೆ, ಇವಿಷ್ಟು ಬೇಕು, 4 ಬೇಕು. ಹಾಗೆ ಇಟ್ಟುಕೊಂಡು ಯಾವಾತ ಈ ಶಾಸ್ತ್ರದ ಅರ್ಥವನ್ನು ತಿಳ್ಕೊಂಡು ನಿರ್ಧಾರ ಮಾಡ್ತಾನೋ ಆತ ಶ್ರೇಯಸ್ಸಿನ ದಾರಿಯಲ್ಲಿ ಹೋಗ್ತಾನೆ. ಹಾಗಾಗಿ ಶ್ರೇಯಸ್ಸಿನ ದಾರಿಯಲ್ಲಿ ಹೋಗೋದಕ್ಕೆ ಶಾಸ್ತ್ರ ಈ ರೀತಿಯಲ್ಲಿ ಕಾರಣ ಆಗ್ತದೆ. ಆದ್ದರಿಂದ ಅದ ಹೇಳಿದ್ದನ್ನು ನೀನು ಮೀರಿ ನಡೆಯಬಾರದು, ಆ ಚೌಕಟ್ಟಿನ ಒಳಗೆ ನೀನು ಇರಬೇಕು ಎನ್ನುವಂಥದ್ದು ಈ ಶ್ಲೋಕದ ಅರ್ಥ. ಹಾಗಾಗಿ ಭಗವಂತ ಹೇಳ್ತಾನೆ, ಹೀಗೆ ಮೀರಿ ನಡೆದರೆ ಏನಾಗುತ್ತೆ ಅಂದರೆ ನಸ ಸಿದ್ಧಿಮವಾಪ್ನೋತಿ, ಅವನಿಗೆ ಸಿದ್ಧಿ. ಯಾವ ಸಿದ್ಧಿ ಅಂದರೆ ತನ್ನ ಅಂತಃಕರಣ ಅಂದರೆ ಮನಸ್ಸಿಗೆ ಅಂಟಿದಂಥ ಕೊಳೆ ನಿವಾರಣೆಯಾಗುವ ಮೂಲಕ ಅಂತಃಕರಣ ಶುದ್ಧಿ ಎನ್ನುವಂತಹ ಸಿದ್ಧಿ ಆಗೋದಿಲ್ಲ. ಒಂದು. ಮತ್ತೆ ನ ಸುಖಂ, ಅವನಿಗೆ ಈ ಭೌತಿಕ ಲೋಕದಲ್ಲೂ ಸುಖ ಇಲ್ಲ. ಇಲ್ಲೇ ಸುಖ ಇಲ್ಲ ಅಂತಾದ್ಮೇಲೆ ಅಲ್ಲಿ ಇವನಿಗೆ ಯಾರು ಸುಖವನ್ನು ತಂದು ಕೊಡ್ತಾರೆ? ಮತ್ತು ನ ಪರಾಂಗತಿಂ, ದೇಹ ಬಿಟ್ಟ ಮೇಲೆ ಅವನಿಗೆ ಸದ್ಗತಿಯೂ ಇಲ್ಲ. ಈ 3 ನಿನಗೆ ಬೇಕು ಅಂತ ಆದರೆ ನೀನು ಶಾಸ್ತ್ರ ನಿಯಮವನ್ನು ಪಾಲಿಸಲೇಬೇಕು. ಇಷ್ಟು ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತಹ ಒಂದು ವಿವರಣೆ. ಇಲ್ಲಿಗೆ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಕೊನೆಯ ಶ್ಲೋಕ 24ನೆಯ ಶ್ಲೋಕ. ಭಗವಂತ ಈ ಶ್ಲೋಕದಲ್ಲಿ ಶಾಸ್ತ್ರವೇ ಸನ್ಮಾರ್ಗಕ್ಕೆ ಪ್ರಮಾಣ ಅಂತ ನಿಚ್ಚಳವಾಗಿ ಹೇಳ್ತಾನೆ. ಸನ್ಮಾರ್ಗದ ದಾರಿಯಲ್ಲಿ ಹೋಗುವವನಿಗೆ ಶಾಸ್ತ್ರವೇ ಪ್ರಮಾಣ. ಏನು ಶ್ಲೋಕ? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮಕರ್ತುಂ ಇಹಾರ್ಹಸಿ. ಅಲ್ಲಿ ಬಿಡಿಸಿದರೆ ತಸ್ಮಾತ್ ಶಾಸ್ತ್ರಂ ಅಂತ ಆಗತ್ತೆ. ಸೇರಿಸಿ ಹೇಳಿದರೆ ಸಂಸ್ಕೃತ ಭಾಷೆಯ ಸಂಧಿಯ ನಿಯಮದಂತೆ ತಸ್ಮಾತ್ ಶಾಸ್ತ್ರಂ ಅಂತ ಆಗತ್ತೆ. ಬಿಡಿಸಿದರೆ ತಸ್ಮಾತ್ ಶಾಸ್ತ್ರಂ ಅಂತ. ಮತ್ತು ಶಾಸ್ತ್ರವಿಧಾನೋಕ್ತಂ ಕರ್ಮಕರ್ತುಂ ಇಹಾರ್ಹಸಿ. ಆದ್ದರಿಂದ ಇದು ಕಾರ್ಯ, ಇದು ಅಕಾರ್ಯ, ಅಂದರೆ ಇದು ಮಾಡಬೇಕಾದದ್ದು, ಇದು ಮಾಡಬಾರದ್ದು ಎನ್ನುವಂತಹ ಈ ನಿಯಮದಲ್ಲಿ ನಿನಗೆ ಶಾಸ್ತ್ರವೇ ಪ್ರಮಾಣ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ. ಯಾಕೆ ಅಂದರೆ ಈ ಶಾಸ್ತ್ರ ವಿಧಿಯಲ್ಲಿ ಹೇಳಿದ್ದನ್ನು ಸರಿಯಾಗಿ ನೀನು ತಿಳಿದುಕೊಂಡು ಕರ್ಮವನ್ನು ಮಾಡುವುದು ನಿನಗೆ ಯುಕ್ತವಾಗ್ತದೆ ಅಂತ, ನಿನಗೆ ಉಚಿತ ಅಂತ. ಮಧ್ಯೆಯಲ್ಲಿ ಒಂದು ವಿವರಣೆ ಕೊಟ್ಬಿಡ್ತೇನೆ. ನಾನು ನಿನಗೆ ಉಚಿತವಾಗ್ತದೆ ಅಂತ ಹೇಳಿದೆ. ಈ ಉಚಿತ ಎನ್ನುವಂತಹ ಶಬ್ದ ಸಂಸ್ಕೃತದಲ್ಲಿ ಯುಕ್ತ, ಯೋಗ್ಯ, ಸರಿ ಅಂತ ಅರ್ಥ. ಅದರ ಕನ್ನಡದಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಬಿಟ್ಟಿ. ಉಚಿತವಾಗಿ ನೀಡಲಾಗತ್ತೆ ಅಂದರೆ ಏನು? ಹಾಗೆ ತಾನೆ, ಫ್ರೀ, ಬಿಟ್ಟಿ ಅಂತ, ನಿಶ್ಶುಲ್ಕವಾಗಿ ಅಂತ ಆ ಅರ್ಥ ಅಲ್ಲ. ಹಾಗಾಗಿ ಹೀಗೆ ನೀನು ಬದುಕುವುದು ನಿನಗೆ ಉಚಿತ, ನಿನಗೆ ಯೋಗ್ಯ, ನಿನಗೆ ಸಮ್ಮತ, ನಿನಗೆ ಅನುಕೂಲ, ಈ ಎಲ್ಲ ಅರ್ಥವನ್ನು ಕೊಡುತ್ತೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಇಲ್ಲೊಂದು ಶಬ್ದ ಉಂಟು, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮಕರ್ತುಂ ಇಹ ಅಂತ. ಇಹ ಅಂದರೆ ಇಲ್ಲಿ. ನಿನ್ನೆ ದಿವಸ ಇಹ ಅಂತ ಹೇಳೋದಕ್ಕೆ ಬೇರೆ ಅರ್ಥ ಹೇಳಿದ್ದೆ, ಇವತ್ತು ಇಹ ಅಂದರೆ ಬೇರೆ ಅರ್ಥ. ಇಹ ಅಂದರೆ ಇಲ್ಲಿ ಅಂದರೆ ಎಲ್ಲಿ? ಈಗ ಈ ಹಿಂದೆ ನಾನು ಹೇಳಿದ್ದೇನಲ್ಲ, ಈ ಹೇಳ್ತಾ ಬಂದಂಥ ಈ ವಿಚಾರದಲ್ಲಿ ಕರ್ಮದ ಅಧಿಕಾರದ ಸ್ಥಾನವನ್ನು ನಾನು ನಿನಗೆ ನಿರ್ದೇಶನ ಮಾಡ್ತಾ ಇದ್ದೇನೆ. ಹಾಗಾಗಿ ನೀನು ಕರ್ಮವನ್ನು ಮಾಡುವುದಕ್ಕೆ ಅಧಿಕಾರ. ಈ ಕರ್ಮ ಮಾರ್ಗದಲ್ಲಿ ನೀನು ಶಾಸ್ತ್ರ ನಿಯಮವನ್ನು ಅನುಸರಿಸಿ ಇರಬೇಕು, ಅದು ನಿನಗೆ ಯುಕ್ತ ಅಂತ. ಅಷ್ಟಾದ ಮೇಲೆ ಅಲ್ಲಿ ಮೊದಲೇ ಒಂದು ಶಬ್ದ ಉಂಟು, ತಸ್ಮಾತ್ ಅಂತ. ತಸ್ಮಾತ್ ಅಂದರೆ ಆದ್ದರಿಂದ ಅಂತ. ಇಂಗ್ಲೀಷಲ್ಲಿ ದ್ಯಾರ್ ಫೋರ್ ಅಂತ ಹೇಳ್ತೇವಲ್ಲ, ಹಾಗೆ ನಾವು ಯಾವಾಗ ದ್ಯಾರ್ ಫೋರ್ ಅಂತ ಹೇಳ್ತೇವೆ?
ಹಿಂದೆ ಎಲ್ಲ ಒಂದಿಷ್ಟು ಹೇಳ್ಕೊಂಡು ಬಂದಿರ್ತೇವೆ. ಆ ಎಲ್ಲ ಉಪಪತ್ತಿಗಳು ಇರ್ತವೆ, ಕಾರಣಗಳು. ಆ ಎಲ್ಲ ಕಾರಣಗಳನ್ನು ಸಹ ಪಿಂಡೀಕರಿಸಿ ಇಲ್ಲಿ ಈ ಎಲ್ಲ ಕಾರಣಗಳು ಹೀಗಿದ್ದರಿಂದ ದೇ ಆರ್ ಫೋರ್ ಅಂತ, ಹಾಗೆ ತಸ್ಮಾತ್ ಅಂತ. ಯಾಕೆ ತಸ್ಮಾತ್ ಅಂದರೆ ಈ ಆಸುರಿ ಸಂಪತ್ತಿನ ಲಕ್ಷಣಗಳನ್ನೆಲ್ಲ ಹೇಳ್ತಾ ಬಂದಿದ್ದೇನಲ್ಲ, ಅದಕ್ಕಿಂತ ಹೆಚ್ಚಾಗಿ ಹಿಂದಿನ ಶ್ಲೋಕದಲ್ಲಿ ನೇರವಾಗಿ ನಾನು ಹೇಳಿದ್ದೇನೆ. ಏನು ಹೇಳಿದ್ದೇನೆ ಅಂದರೆ, ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಶಾಸ್ತ್ರವಿಧಿಯನ್ನು ಮೀರಿ ನಡೆಯುವವನು ಅಂತಃಕರಣ ಶುದ್ಧಿ ಎನ್ನುವಂಥ ಸಿದ್ಧಿಯನ್ನು ಪಡೆಯೋದಿಲ್ಲ. ಒಂದು, ಮತ್ತೆ ಅವನಿಗೆ ಲೋಕದ ಸುಖವೂ ಇಲ್ಲ, ಮೋಕ್ಷವೂ ಇಲ್ಲ. ಈ ಮೂರೂ ಅವನಿಗೆ ಸಿಗದೇ ಇರುವುದರಿಂದ, ಈ ಕಾರಣದಿಂದ ಅಂತ ಅಷ್ಟರ್ಥ. ಅದಕ್ಕೆ ಹಿಂದಿನ ಎಲ್ಲ ವಿಚಾರವನ್ನು ಪರಾಮರ್ಶೆ ಮಾಡೋದು, ಎಳೆದು ತಂದುಬಿಡುತ್ತೆ ಅದು ಒಂದು ಶಬ್ದ. ಆದ್ದರಿಂದ ಏನು ಮಾಡಬೇಕು ಅಂದರೆ, ಇದನ್ನು ಮಾಡಬೇಕಾದದ್ದು, ಇದನ್ನು ಮಾಡಬಾರದು ಎನ್ನುವಂಥ ನಿರ್ಣಯ ಮಾಡುವಲ್ಲಿ ನೀನು ಶಾಸ್ತ್ರದ ಸಹಾಯವನ್ನು, ಎರವಲನ್ನು ಪಡೆದುಕೊಳ್ಬೇಕು. ಅದು ಹೇಳಿದ ಹಾಗೆ ನೀನು ನಡ್ಕೊಳ್ಬೇಕು. ನಡ್ಕೊಂಡು ಶಾಸ್ತ್ರವಿಧಾನೋಕ್ತಂ, ಶಾಸ್ತ್ರ ಏನು ಹೇಳಿದೋ, ಶಾಸ್ತ್ರವಿಧಿ ನಿನಗೆ ಏನು ಹೇಳಿದೆಯೋ ಆ ಕರ್ಮವನ್ನು ನೀನು ಮಾಡಬೇಕು. ಏನು ಹೇಳ್ದಂಗಾಯಿತು ಅಂತ ಅಂದರೆ, ನೋಡಿ, ನೀನು ಮಾಡಬೇಕಾದದ್ದು, ನೀನು ಮಾಡಬಾರದ್ದು ಎನ್ನುವ ವಿಷಯದಲ್ಲಿ ನಾನು ಹೇಳ್ತೇನೆ ಅನ್ನೋದು ಮುಖ್ಯ ಅಲ್ಲ, ಶಾಸ್ತ್ರ ಏನು ಹೇಳುತ್ತೆ ಅನ್ನೋದು ನಿನಗೆ ಮುಖ್ಯ. ಯಾಕೆ ಅಂದರೆ, ನೀನು ಹೀಗೆ ನಡೆದುಕೋ ಅಂತ ನಾನು ಹೇಳೋದಕ್ಕೆ ಶಾಸ್ತ್ರವೇ ಕಾರಣ. ನೀನು ಈಗ ಶಾಸ್ತ್ರ ಹೇಳಿದಂತೆ ನಡ್ಕೋ. ಶಾಸ್ತ್ರ ಏನು ಹೇಳುತ್ತೆ? ಕ್ಷತ್ರಿಯನಾದವನು ಧರ್ಮ ಸಂಸ್ಥಾಪನೆಗಾಗಿ ಅಧರ್ಮರ ತಲೆಯನ್ನು ತೆಗೆಯುವಂಥದ್ದು ಅವನಿಗೆ ಧರ್ಮ. ಈಗ ದುರ್ಯೋಧನ ಆಳ್ವಿಕೆಯಿಂದಾಗಿ ಈ ದೇಶದಲ್ಲಿ ಹೆಣ್ಣು ಮಕ್ಕಳ ಅಪಮಾನ ಮತ್ತು ಅರಾಜಕತೆ ಇವೆಲ್ಲವೂ ಸಹ ಆಗ್ತಾ ಇರೋದನ್ನು ಪ್ರತ್ಯಕ್ಷ ನೀನು ನೋಡಿದ್ದೀಯೆ. ಮತ್ತು ಅವನೂ ಸಹ ಯಾಗ ಮಾಡಿದ್ದಾನೆ. ಯಾಕೆ ಮಾಡಿದ್ದಾನೆ? ಹಿಂದೆ ನೀವು ರಾಜಸೂಯ ಯಾಗ ಮಾಡಿದ್ದೀರಲ್ಲ, ಆ ರಾಜಸೂಯ ಯಾಗದಲ್ಲಿ ನಿಮಗೆ ಸಂಪತ್ತು ಬಂತಲ್ಲ, ಹಾಗೆ ನಿಮ್ಮ ಸಂಪತ್ತನ್ನು ದೋಚಿದ್ದು ಸಾಲದು ಅಂಥೇಳಿ ಮತ್ತೆ ತಾನೂ ಯಾಗ ಮಾಡಿದಾಗ ತನಗೆ ಒಂದಿಷ್ಟು ಜನ ಕಪ್ಪ ಕಾಣಿಕೆ ಕೊಡ್ತಾರೆ ಅಂತ ಅವನು ಯಾಗ ಮಾಡಿದ್ದಾನೆ. ಹಾಗಾಗಿ ಅವನು ಯಾಗ ಅದು ಆಸುರಿ ಸಂಪತ್ತಿನ ಯಾಗ. ಇವನನ್ನು ನೋಡಿದರೆ ಮತ್ತು ಎಲ್ಲ ರಾಜರು ಇವನನ್ನೇ ಅನುಸರಣೆ ಮಾಡ್ತಾರೆ. ಹಾಗಾಗಿ ಈ ಎಲ್ಲ ಏನು ಸಾಮಾಜಿಕ ಚೌಕಟ್ಟಿನ ವ್ಯವಸ್ಥೆಯನ್ನು ಭಗ್ನ ಮಾಡುವಂಥ ಇಂಥವರನ್ನು ಬಗ್ಗು ಬಡಿಯೋದಕ್ಕೋಸ್ಕರ ಕ್ಷತ್ರಿಯನ ಅಂತ ನೀನು ಯುದ್ಧ ಮಾಡುವಂತಹದ್ದು ನಿನ್ನ ಕರ್ತವ್ಯ. ಇಹ ಅಂದರೆ ನಿನ್ನ ಕರ್ತವ್ಯದಲ್ಲಿ ಶಾಸ್ತ್ರ ಏನು ಹೇಳುತ್ತೋ ಹಾಗೆ ಮಾಡು. ಯುದ್ಧ ಮಾಡಬೇಕಾದ ನಿನ್ನ ಕರ್ತವ್ಯ, ಅದನ್ನು ನೀನು ಮಾಡು. ಕರ್ಮ ಕರ್ತುಂ ಇಹಾರ್ಹಸಿ. ಇದಿಷ್ಟು ಶ್ಲೋಕದ ನೇರವಾದಂತಹ ಅರ್ಥ. ಯಾಕೆ ಕೇಳ್ತಾ ಇರೋನು ಕ್ಷತ್ರಿಯನಾದ್ದರಿಂದ ಅವನ ಆಶ್ರಮಕ್ಕೆ ಉಚಿತವಾಗಿ ಅರ್ಥ ಹೇಳಬೇಕು ಭಗವಂತ. ಅವನ ಕರ್ತವ್ಯ ಯಾವುದು ಅಂದರೆ ಯುದ್ಧ. ಯುದ್ಧ ಕ್ಷತ್ರಿಯನ ಕರ್ತವ್ಯ ಆದ್ದರಿಂದ ನೀನು ಪ್ರಕೃತದಲ್ಲಿ ಯುದ್ಧವನ್ನು ಮಾಡು ಎನ್ನುವಂಥದ್ದು ಈ ಶ್ಲೋಕದ ಅರ್ಥ. ದುಷ್ಟರ ನಿಗ್ರಹ ಅದು ನಿನ್ನ ಕರ್ತವ್ಯ, ಹಾಗಾಗಿ ಯುದ್ಧವನ್ನು ಮಾಡು. ಇಲ್ಲಿಗೆ ಈ ಶ್ಲೋಕದ ಅರ್ಥ ವಿವರಣೆ ಆಯಿತು. ಅಷ್ಟೇ ಅಲ್ಲ, ಅಧ್ಯಾಯದಲ್ಲಿ ಹೇಳಬೇಕಾದಂತಹ ಬಹುಭಾಗ ಅರ್ಥವೂ ಸಹ ಆಯಿತು. ಆದರೆ ಒಂದು ಅರ್ಧ ಸಾಲು ಮಾತ್ರ ಬಾಕಿ ಉಳ್ಕೊಂಡು ಬಿಟ್ಟಿದೆ. ಯಾವುದು ಅಂದರೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಅಂತ. ಹಿಂದೂ ಬಂದಿತ್ತು ಆ ಮಾತು 23ನೇ ಶ್ಲೋಕದಲ್ಲಿ, ಯಶಾಸ್ತ್ರ ವಿಧಿ ಮುತ್ಸೃಜ್ಯ ಅಂತ. ಅಷ್ಟು ಹೇಳಿದ್ದು ಸಾಲದವನ್ನು ಹಾಗೆ ಮತ್ತೆ ಭಗವಂತ ಇಲ್ಲಿ ಹೇಳ್ತಾನೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ, ಆದ್ದರಿಂದ ನಿನಗೆ ಶಾಸ್ತ್ರವೇ ಪ್ರಮಾಣ ಅಂತ. ನಾನು ಆಗಲೇ ಹೇಳಿದ್ದೇನೆ, ಈ ಮಾತನ್ನು ಕೇಳಿದಾಗ ನಮಗೆ ಇರಿಟೇಷನ್ ಆಗುತ್ತೆ. ಮತ್ತೆ ಮತ್ತೆ ಭಗವಂತ ಅದನ್ನೇ ಹೇಳ್ತಾ ಇದ್ದಾನಲ್ಲ, ಯಾಕೆ? ಹಾಗಾಗಿ ನಾವು ಅದನ್ನು ನಮ್ಮ ಆ ಇರಿಟೇಷನ್ ಆಗುವಿಕೆಯನ್ನು ಪಕ್ಕಕ್ಕಿಟ್ಟು ಭಗವಂತನ ಹೃದ್ಗತವಾದಂಥ ಅಭಿಪ್ರಾಯ ಏನು ಅನ್ನೋದನ್ನು ಸ್ವಲ್ಪ ಆಳಕ್ಕೆ ಹೋಗಿ ನೋಡಬೇಕು. ಅದು ಈ ಶ್ಲೋಕದ ವಿಸ್ತೃತವಾದ ಅರ್ಥವೂ ಹೌದು. ಮತ್ತು ಇನ್ನೊಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ
ಈ ಅಧ್ಯಾಯದ ಉಪಸಂಹಾರವೂ ಸಹ ಹೌದು. ಏನು ಹೇಳ್ತಾನೆ ಭಗವಂತ ಅಂದರೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ. ಆದ್ದರಿಂದ ಇದು ಮಾಡಬೇಕಾದದ್ದು, ಇದು ಮಾಡಬಾರದ್ದು ಎನ್ನುವ ವಿಷಯದಲ್ಲಿ ಶಾಸ್ತ್ರವೇ ಪ್ರಮಾಣ. ಈ ಮಾತನ್ನು ಕೇಳಿದಾಗ ನಮಗೆಲ್ಲೋ ಒಂದು ಕಡೆಗೆ ಚುರುಕನ್ನತ್ತೆ. ಏನು ಅಂದರೆ ಶಾಸ್ತ್ರವೇ ಪ್ರಮಾಣ ಅಂತ ಹೇಳಿದ ಪಕ್ಷದಲ್ಲಿ ನಮ್ಮ ಬುದ್ಧಿ ಮಾಡಬೇಕಾದದ್ದು ಏನು? ಇದು ಮೊದಲನೇ ಪ್ರಶ್ನೆ. ಎರಡನೇದು, ನಮ್ಮ ಬುದ್ಧಿಯ ಸ್ವಾತಂತ್ರ್ಯವನ್ನು ಭಗವಂತ ಅಪಹರಿಸ್ತಾ ಇದ್ದಾನೆ ಅಂತ ಅನಿಸತ್ತೆ ಅಲ್ವಾ? ಹಾಗಾಗಿ ಈ ಬುದ್ಧಿ ವಿಚಾರಕ್ಕೆ ಅವಕಾಶ ಇಲ್ಲದೇ ಇರುವಂತಹ ಶಾಸ್ತ್ರದ ಮಾತನ್ನು ನಾವು ಯಾಕೆ ಕೇಳಬೇಕು? ಇದಿಷ್ಟು ಪೂರ್ವ ಪಕ್ಷದ ನೆಲೆಯಲ್ಲಿ ವಿಚಾರಕ್ಕೆ ಹಾಕಿಕೊಳ್ಳುವಂತಹ ಪ್ರಶ್ನೆಗಳು. ಉತ್ತರ ಏನು ಇದಕ್ಕೆ ಅಂದರೆ, ಸ್ವಲ್ಪ ವಿಷಯ ನಮಗೆ ಜಟಿಲ ಅಂತ ಅನಿಸಿದರೂ ಸಹ ಬೇಕಾದದ್ದಾದ್ದರಿಂದ ಸ್ವಲ್ಪ ವಿಚಾರ ಮಾಡೋಣ. ಮನುಷ್ಯನ ಈ ಬುದ್ಧಿ ಕೆಲಸ ಮಾಡೋದಕ್ಕೆ ಅದಕ್ಕೆ ಒಂದಿಷ್ಟು ವಿಷಯ ಸಾಮಗ್ರಿಗಳು ಬೇಕು. ಎಲ್ಲಿ ವಿಷಯ ಸಾಮಗ್ರಿ ಇರೋದಿಲ್ವೋ ಅಲ್ಲಿ ಬುದ್ಧಿಗೆ ಕೆಲಸ ಇರೋದಿಲ್ಲ. ಅಂದ ಮಾತ್ರಕ್ಕೆ ವಿಷಯ ಸಾಮಗ್ರಿ ಇದ್ದಲ್ಲೆಲ್ಲ ಬುದ್ಧಿ ಕೆಲಸ ಮಾಡುತ್ತೆ ಅಂತಿಲ್ಲ. ಆದರೆ ಕೆಲಸ ಮಾಡುವ ಬುದ್ಧಿ ಇದ್ದರೆ ಅದಕ್ಕೆ ವಿಷಯ ಸಾಮಗ್ರಿ ಬೇಕು. ಪ್ರಾಯಶಃ ನಾನು ಹೇಳಿದ್ದು ಮನಸ್ಸಿಗೆ ಬಂತು ಅಂತ ಅಂದ್ಕೊಂಡಿದ್ದೇನೆ. ನಮ್ಮಲ್ಲಿ ಬಹಳಷ್ಟು ಜನ ಮುಂದುಗಡೆಗೆ ಸಾಕಷ್ಟು ವಿಷಯ ಸಾಮಗ್ರಿ ಇದ್ರೂ ಸಹ ಹಾಯಾಗಿರ್ತಾರಲ್ಲ, ಅವರಿಗೆ ವಿಷಯ ಸಾಮಗ್ರಿ ಇದೆ, ಆದರೆ ಇದ್ದ ಬುದ್ಧಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಕೆಲಸ ಮಾಡಬೇಕು ಅಂತ ಆದರೆ ಅದಕ್ಕೊಂದಿಷ್ಟು ಸಾಮಗ್ರಿ ಬೇಕು. ಆ ಸಾಮಗ್ರಿ ಎಲ್ಲಿಂದ ಬರ್ತದೆ ಅಂದರೆ ಅಲ್ಲಿ ಅಂದರೆ ಏನು ಹೇಳ್ದಂಗಾಯಿತು, ಎಲ್ಲಿ ವಿಷಯ ಸಾಮಗ್ರಿ ಇಲ್ವೋ ಅಲ್ಲಿ ಬುದ್ಧಿಗೆ ಕೆಲಸ ಇಲ್ಲ. ಹಾಗಿದ್ರೆ ಬುದ್ಧಿಗೆ ಈ ವಿಷಯ ಸಾಮಗ್ರಿಯನ್ನು ಒದಗಿಸುವಂತಹದ್ದು ಯಾವುದು ಅಂದರೆ ಮನಸ್ಸು. ಮನಸ್ಸು ಬುದ್ಧಿ ಎರಡರ ಸೂಕ್ಷ್ಮ ಭೇದವನ್ನು ಹಿಂದೆ ಹೇಳಿದ್ದೇನೆ ನಾನು. ಬುದ್ಧಿಗೆ ವಿಷಯ ಸಾಮಗ್ರಿಯನ್ನು ಕೊಡುವುದು ಮನಸ್ಸು. ಅದರ ಮನಸ್ಸು ಏನು ಸ್ವತಂತ್ರವಾಗಿ ವಿಷಯವನ್ನು ಹುಟ್ಟಿಸ್ಕೊಳ್ಳುತ್ತಾ ಸಾಮಗ್ರಿ ಹುಟ್ಟಿಸುತ್ತಾ ಅಂದರೆ ಇಲ್ಲ. ಹಾಗಿದ್ರೆ ಮನಸ್ಸಿಗೆ ವಿಷಯವನ್ನು ಒದಗಿಸುವಂಥವುಗಳು ಇಂದ್ರಿಯಗಳು. ಅಲ್ಲಿಗೆ ಏನು ಹೇಳ್ದಂಗಾಯಿತು, ಇಂದ್ರಿಯಗಳು ವಿಷಯ ಸಾಮಗ್ರಿಯನ್ನು ಕೊಡದೇ ಇದ್ದರೆ ಮನಸ್ಸಿಗೆ ಕೆಲಸ ಇಲ್ಲ. ಮನಸ್ಸು ತಟಸ್ಥವಾಗಿ ಕುಳಿತು ಬಿಟ್ಟರೆ ಬುದ್ಧಿಗೂ ಸಹ ವಿಷಯ ಸಾಮಗ್ರಿ ಇಲ್ಲ, ಕಾರ್ಯ ಸಾಮಗ್ರಿ ಇಲ್ಲ. ಹಾಗಾಗಿ ಏನು ಹೇಳ್ದಂಗಾಯಿತು ಅಂದರೆ, ಬುದ್ಧಿ ಕೆಲಸ ಮಾಡಬೇಕು ಅಂತಾದರೆ ಇಂದ್ರಿಯಗಳು, ಮನಸ್ಸನ್ನು ಇವಾಗ ಬಿಟ್ಬೋಣ, ನೇರ ಬುದ್ಧಿಗೆ ಹೋಗೋಣ. ಬುದ್ಧಿಗೆ ಒಂದಿಷ್ಟು ವಿಷಯ ಸಾಮಗ್ರಿಯನ್ನು, ವಿಚಾರ ಮಾಡುವ ಕಾರ್ಯ ಸಾಮಗ್ರಿಯನ್ನು ಕೊಡಬೇಕು. ಹಾಗೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಮನಸ್ಸು ವಿಚಾರ ಮಾಡುತ್ತೆ. ಮನಸ್ಸು ನಿರುದ್ಯೋಗಿಯಾಗಿ ಕುಳಿತು ಬಿಟ್ಟರೆ ಬುದ್ಧಿಗೆ ಕೆಲಸ ಇಲ್ಲ. ಇಂದ್ರಿಯಗಳು ನಿರುದ್ಯೋಗಿಯಾಗಿ ಕುಳಿತರೆ ಬುದ್ಧಿಗೆ ಕೆಲಸ ಇಲ್ಲ. ಇಂದ್ರಿಯಗಳು, ಮನಸ್ಸು, ಬುದ್ಧಿ ಒಳಕ್ಕೆ ಹೋಗ್ಬೇಕು ನಾವು. ಆಗ ಹೀಗೆ ಹೇಳಿದ್ರಿಂದ ಏನಾಯಿತು ಅಂದರೆ, ನಮ್ಮ ಬುದ್ಧಿಯ ಕಾರ್ಯಕ್ಷೇತ್ರ ಉಂಟಲ್ಲ, ಇದು ಪರಾವಲಂಬಿತ. ಪರಾವಲಂಬಿತ ಅಂದರೆ ಮನಸ್ಸು ವಿಷಯ ಕೊಟ್ಟರೆ ಅದು ಚಿಂತನೆ ಮಾಡುತ್ತೆ, ಮನಸ್ಸಿಗೆ ಇಂದ್ರಿಯಗಳು ಕೊಟ್ಟರೆ ಅದು ಬುದ್ಧಿಗೆ ಸಪ್ಲೈ ಮಾಡುತ್ತೆ. ಹಾಗಾಗಿ ಬುದ್ಧಿ ಪರಾವಲಂಬಿತ. ಅಷ್ಟೇ ಅಲ್ಲ, ಇವು ಎಷ್ಟು ಕೊಡ್ತವೋ ಅಷ್ಟು ಅದರ ಆಧಾರದ ಮೇಲೆ ವಿಚಾರ ಮಾಡುತ್ತೆ. ಆದ್ದರಿಂದ ಅದರ ವಿಚಾರ ಮಾಡುವ ಶಕ್ತಿ ಸೀಮಿತವೂ ಹೌದು. ಹಾಗಾಗಿ ಬುದ್ಧಿ ಪರಾವಲಂಬಿತ, ಬುದ್ಧಿ ಸೀಮಿತ. ವಿಷಯ ಜಟಿಲ ಆದರೂ ಬೇಕು ನಮಗಿದು. ಮತ್ತು ಇಷ್ಟು ಹಿನ್ನೆಲೆಯಲ್ಲಿ ಜೀವ, ಈಶ್ವರ, ಆತ್ಮ, ಜನ್ಮಾಂತರ, ಲೋಕಾಂತರ ಇಷ್ಟು ಶಬ್ದ ಹೇಳಿದ್ದೇನೆ. ಇಷ್ಟರೊಳಗೆ ಯಾವುದಾದ್ರೂ ಒಂದನ್ನಾದರೂ ಸಹ ನಮ್ಮ ಇಂದ್ರಿಯಗಳು ನೋಡ್ತವೋ ಹೇಗೆ? ಜೀವ, ಆತ್ಮ, ಈಶ್ವರ, ಲೋಕಾಂತರ, ಜನ್ಮಾಂತರ, ಪಾಪ, ಪುಣ್ಯ, ಬೇಕಿದ್ರೆ ಇನ್ನೂ ಸೇರಿಸೋಣ. ಈ ಯಾವುದು ಒಂದನ್ನಾದರೂ ಸಹ ನಮ್ಮ ಇಂದ್ರಿಯಗಳು ನೋಡ್ತವ? ಇವು ನೋಡೋದಿಲ್ಲ ಅಂತ ಆದಮೇಲೆ ಇವು ಮನಸ್ಸಿಗೆ ವಿಷಯವನ್ನು ಕೊಡ್ತವ? ಇವು ಕೊಡೋದಿಲ್ಲ ಅಂತ ಆದಮೇಲೆ ಮನಸ್ಸು ಈ ವಿಚಾರವನ್ನು ಬುದ್ಧಿಗೆ ತಿಳಿಸತ್ತಾ?
ಅಲ್ಲಿಗೆ ಈ ವಿಚಾರ ಬಂದಾಗ ಮನಸ್ಸಿಗೆ ಕಾರ್ಯ ಸಾಮಗ್ರಿ, ವಿಷಯ ಸಾಮಗ್ರಿ ಇಲ್ಲ. ಆದ್ದರಿಂದ ಅಷ್ಟೇ ಅಲ್ಲ, ಈ ಇಂದ್ರಿಯಗಳು ಕೆಲವು ಸಲ ಏನು ಮಾಡ್ತವೆ ಅಂದರೆ ಬುದ್ಧಿಯನ್ನು ಸೆರೆ ಹಿಡಿತವೆ ಮನಸ್ಸಿನ ಮೂಲಕ. ನಾನೀಗ ತಾನೇ ಹೇಳಿದ್ದೇನೆ ಬುದ್ಧಿ ಪರಾವಲಂಬಿತ ಅಂತ. ಬುದ್ಧಿ ಮನಸ್ಸಿಗೆ ಅಧೀನ, ಮನಸ್ಸು ಕೆಲವು ಸಲ ಏನಾಗುತ್ತೆ ಇಂದ್ರಿಯಗಳು ಹೇಳ್ದಂಗೆ ಕೇಳುತ್ತೆ. ಒಟ್ಟಾರೆ ಏನು ಕೇಳಿದರೆ ಇಂದ್ರಿಯಗಳು ಹೇಳ್ದಂಗೆ ಕೆಲವು ಸಲ ಬುದ್ಧಿ ಕೇಳುತ್ತೆ. ಹಾಗಾಗಿ ಈ ಇಂದ್ರಿಯಗಳಿಗೆ ಅಧೀನವಾದಂತಹ ಬುದ್ಧಿ ಅದೇನು ಮಾಡುತ್ತೆ ಅಂದರೆ ಭೋಗ ಮತ್ತು ಮೋಹಗಳಲ್ಲಿ ಸಿಲುಕಿ ಅದು ಪರತತ್ವ ಎನ್ನುವಂಥ ಒಂದು ವಸ್ತು ಉಂಟು ಅನ್ನೋದನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತೆ. ಅಲ್ಲಿಗೆ ಇದ್ದ ಬುದ್ಧಿಗೆ ಪೂರ್ತಿ ತುಕ್ಕು ಹಿಡೀತು ಅಂತ ಅರ್ಥ. ಇವುಗಳಿಗೆ ಅಧೀನ ಆದಮೇಲೆ ಮತ್ತೆ ಹೀಗೆ ಇಂದ್ರಿಯಾಧೀನತೆಗೆ ಒಳಗಾದಂತಹ ಬುದ್ಧಿ ತನ್ನ ಶಕ್ತಿಯನ್ನು ಸಂಪೂರ್ಣವಾಗಿ ಕಳ್ಕೊಂಡು ತನ್ನ ಸಾಮರ್ಥ್ಯವನ್ನು ಮಾರಾಟ ಮಾಡಿಕೊಂಡು ಅದು ಏನಾಗುತ್ತೆ ಕೇಳಿದರೆ ಸಂಪೂರ್ಣ ಕೆಳಮಟ್ಟಕ್ಕೆ ಇಳಿದು ಬಿಡುತ್ತೆ. ಅದಕ್ಕಾಗಿಯೇ ಭಗವಂತ ಮತ್ತೆ ಮತ್ತೆ ಹೇಳ್ತಾನೆ, ಇಂದ್ರಿಯಗಳನ್ನು ನಿಗ್ರಹಿಸು, ಇಂದ್ರಿಯಗಳನ್ನು ನಿಗ್ರಹಿಸು, ಇಂದ್ರಿಯಗಳನ್ನು ನಿಗ್ರಹಿಸು ಅಂತ. ಯಾಕೆಂದರೆ ಇಂದ್ರಿಯ ನಿಗ್ರಹದಿಂದ ಆಗುವ ಮೊದಲ ಲಾಭ ಬುದ್ಧಿಯ ಹರಿತತನ. ಅದನ್ನು ಸಡಿಲ ಬಿಟ್ಟರೆ ಆಗುವ ಮೊದಲ ನಷ್ಟ ಬುದ್ಧಿಯ ಮುಂಡಾಗುವಿಕೆ ಅಥವಾ ಅದರ ಶಕ್ತಿ ಹ್ರಾಸ ಆಗುವಿಕೆ. ಅದರಿಂದಲೇ ಭಗವಂತ ಮತ್ತೆ ಮತ್ತೆ ಈ ಮಾತನ್ನು ಹೇಳ್ತಾನೆ. ಅಷ್ಟೇ ಅಲ್ಲ, ಈ ಜೀವನದ ಪರಮ ರಹಸ್ಯವಾದಂತಹ ಆತ್ಮತತ್ವ ಅನ್ನೋದುಂಟಲ್ಲ, ಅದು ಕಾಣಬೇಕು ಅಂತಾದರೆ, ಅದನ್ನು ತಿಳ್ಕೊಳ್ಬೇಕು ಅಂತಾದರೆ ಕೇವಲ ಬುದ್ಧಿಶಕ್ತಿ ಮಾತ್ರ ಅಲ್ಲಿ ಕೆಲಸ ಮಾಡೋದಿಲ್ಲ. ಯಾಕೆಂದರೆ ಬುದ್ಧಿಶಕ್ತಿ ಇವಾಗ ಎಷ್ಟರ ಮಟ್ಟಿಗೆ ಪರಾವಲಂಬಿತ, ಎಷ್ಟರ ಮಟ್ಟಿಗೆ ಹ್ರಾಸ ಅಂತ ನಾವು ನೋಡಿದ್ದೇವೆ. ಆ ಪರಮ ರಹಸ್ಯವಾದಂಥ ತತ್ವ ನಮ್ಮ ಬುದ್ಧಿಗೆ ಸಿಗೋದಿಲ್ಲ. ಯಾಕೆ ಅಂದರೆ ಅದು ಅತೀಂದ್ರಿಯ. ಮನಸ್ಸೂ ಇಂದ್ರಿಯದ ಗುಂಪಿನಲ್ಲಿ ಬರುತ್ತೆ. ಮನಸ್ಸನ್ನು ಬುದ್ಧಿಯನ್ನು ಮೀರಿದಂಥ ತತ್ವ ಆದ್ದರಿಂದ ಅದು ಅತೀಂದ್ರಿಯ, ಅಂದರೆ ಇಂದ್ರಿಯ ಶಕ್ತಿಯನ್ನು ಮೀರಿದ್ದು. ಹಾಗಿದ್ದರೆ ಈ ಅತೀಂದ್ರಿಯವಾದದ್ದನ್ನು ಹಿಡಿಲಿಕ್ಕೆ ಸಾಧನ ಯಾವುದು ಅಂದರೆ ಅದಕ್ಕೆ ವೇದ ಒಂದೇ ಸಾಧನ. ವೇದ ಅಂದ್ರೇನು? ಶಾಸ್ತ್ರ. ಈಗ ತಾನೇ ಹೇಳ್ಕೊಂಡು ಹೋಗಿದ್ದೇನೆ. ಹಾಗಾಗಿ ವೇದ ಅಂದರೆ ಏನು? ಪರವಸ್ತುವನ್ನು ಸಾಕ್ಷಾತ್ಕರಿಸಿಕೊಂಡವರ ಅನುಭವದ ಮಾತು. ಋಷಿಗಳ ಆ ಧ್ಯಾನದ ಸ್ಥಿತಿಯಲ್ಲಿ ಹೊರಹೊಮ್ಮಿದ್ದದು. ಅವರು ಅದನ್ನೇನು ಕ್ರಿಯೇಟ್ ಮಾಡಲಿಲ್ಲ. ಆ ಸಾಕ್ಷಾತ್ಕರಿಸಿಕೊಂಡವರ ಮಾತು ಸ್ಪೇಸಲ್ಲಿ ತರಂಗವಾಗಿ ಇದ್ದದ್ದನ್ನು ಅವರು ತನ್ನ ತಪಸ್ಸಿನ ಕಣ್ಣಿನ ಮೂಲಕ ಅದನ್ನು ಹಿಡಿದುಕೊಂಡ್ರು. ಅದು ಭಗವಂತನ ಉಸಿರು, ಅದು ಅಪೌರುಷೇಯ, ಅಂದರೆ ಅದು ಮ್ಯಾನ್ ಮೇಡ್ ಅಲ್ಲ. ಹಾಗಾಗಿ ಅದು ಎವರ್ ಪ್ಯೂರ್, ಸದಾ ಶುದ್ಧ. ಇಂತಹ ಈ ವೇದವಾಕ್ಕುಂಟಲ್ಲ, ಅದು ತತ್ವದರ್ಶಿಗಳ ಅನುಭೂತಿಯ ಮಾತು. ಅದನ್ನು ಆಶ್ರಯಿಸದೇ ಇದ್ದರೆ ನಮಗೆ ತತ್ವ ಸಿಗುವುದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈಗೊಂದು ಅಡ್ಡ ಪ್ರಶ್ನೆ. ಹಾಗಿದ್ರೆ ಅಲ್ಲಿ ನಮ್ಮ ಬುದ್ಧಿ ಬೇಕಿಲ್ವೋ, ಅಷ್ಟೇ ಸಾಕೋ ಅಂತಂದರೆ ಬೇಡ ಅಂತ ಹೇಳಿದವರು ಯಾರು? ಬೇಕೇ ಬೇಕು. ಬೇಕು. ಯಾಕೆ ಬೇಕು ಅಂದರೆ ಪರಿಶುದ್ಧವಾದಂಥ ಬುದ್ಧಿ ಇಲ್ಲದೇ ಇದ್ದವನಿಗೆ ವೇದವಾಣಿ ತನ್ನ ಅರ್ಥವನ್ನು ಅದು ಹೊಳಸೋದೇ ಇಲ್ಲ, ತೋರಿಸೋದೇ ಇಲ್ಲ. ಅದರ ಹೆಸರೇ ಛಂದಸ್ಸಂತ. ಛಂದಸ್ಸಂದರೆ ಅದು ಚದಿ ಆಚ್ಛಾದನೆ, ತನ್ನನ್ನು ತಾನು ಮುಚ್ಚಿಕೊಳ್ಳುತ್ತೆ ಅಂತ. ಹಾಗಿದ್ರೆ ಅದು ತೆರೆಕೊಳ್ಳೋದು ಯಾರಿಗೆ ಅಂದರೆ ಯಾವನಿಗೆ ಶುದ್ಧವಾದ ಬುದ್ಧಿ ಉಂಟೋ, ಸ್ವಚ್ಛ ಬುದ್ಧಿ ಉಂಟೋ ಅವನಿಗೆ ಮಾತ್ರ ತನ್ನ ಅರ್ಥವನ್ನು ತೋರಿಸುತ್ತೆ ಅದು. ಹಾಗಾಗಿ ಬುದ್ಧಿ ಬೇಕೇ ಬೇಕು. ಯಾಕೆಂದರೆ ವೇದದ ಅರ್ಥವನ್ನು ಹಿಡ್ಕೊಳ್ಳೋದಕ್ಕೋಸ್ಕರ. ವೇದದಲ್ಲಿ ಅಡಗಿರುವಂತಹ ರಹಸ್ಯವನ್ನು ಗ್ರಹಿಸಿ ಸ್ವಾಧೀನ ಮಾಡಿಕೊಳ್ಳುವಂತಹ ಕೆಲಸ ಅದು ಬುದ್ಧಿಗೆ ಸೇರಿದ್ದು. ಅಲ್ಲಿಗೆ ಏನು ಹೇಳ್ದಂಗಾಯಿತು? ಬುದ್ಧಿಗೆ ಈಗ ವಿಷಯ ಸಾಮಗ್ರಿ ಬಂದ ಹಾಗಾಯಿತು. ಆ ವಿಷಯ ಸಾಮಗ್ರಿ ಇಂದ್ರಿಯಗಳಿಂದ ಬಂದದ್ದಲ್ಲ, ಅದು ಅಪೌರುಷೇಯವಾದಂತಹ ವಾಣಿಯಿಂದ ಬಂದದ್ದು. ಈ ಹಿನ್ನೆಲೆಯಲ್ಲಿ ಶಾಸ್ತ್ರ ನಮಗೆ ಮಾಡುವಂಥ ಉಪಕಾರವನ್ನು ನಾವಿಲ್ಲಿ ಸ್ಮರಿಸಿಕೊಳ್ಬೇಕು, ಅದನ್ನು ನೆನಪಿಗೆ ತಂದುಕೊಳ್ಬೇಕು.
ಏನು ಅಂದರೆ ಶಾಸ್ತ್ರ ನಮಗೆ ಮಾಡುವಂಥ ಉಪಕಾರ ನೇರವಾಗಿ ಎರಡು. ಮೊದಲನೇದಾಗಿ ಸೂಕ್ಷ್ಮ ತತ್ವ ಒಂದಿದೆ ಅಂತ ತಿಳಿಸುತ್ತೆ. ಹಾಗೆ ಇದೆ ಅಂತ ತಿಳಿಸಿ ಆದ ಮೇಲೆ ಆ ತತ್ವವನ್ನು ಅರಿತುಕೊಳ್ಳೋದಕ್ಕೆ ಬೇಕಾದಂತಹ ಸಂಸ್ಕಾರವನ್ನು, ಹದವನ್ನು ನಮ್ಮ ಮನಸ್ಸಿಗೆ ಕೊಡುತ್ತೆ. ಇದು ಎರಡು ದೊಡ್ಡ ಉಪಕಾರ ಶಾಸ್ತ್ರ ಮಾಡುವಂಥದ್ದು. ಈ ಎರಡನ್ನು ಶಾಸ್ತ್ರ ಬಿಟ್ಟರೆ ಬೇರೆ ಯಾವೂ ಮಾಡೋದಿಲ್ಲ. ಶಾಸ್ತ್ರದ ವಿಷಯದಲ್ಲಿ ನಾವು ಸದಾ ಎರಡು ಅಂಶಗಳನ್ನು ನೆನಪಿಟ್ಕೊಳ್ಬೇಕು. ಯಾಕೆ ಅಂದರೆ ಆ ನಂಬಿಕೆ ಬಿಟ್ಟರೆ ನಮಗೆ ಅನ್ಯಾಯ. ಆ ನಂಬಿಕೆ ಹೇಗಿರಬೇಕು ಅಂದರೆ, ತಾಯಿ ಬಡಿಸಿದಂತಹ ಅನ್ನವನ್ನು ಮಗ ಸಂಶಯ ಪಡದೆ ಊಟ ಮಾಡ್ತಾನೆ. ಒಳ್ಳೆಯ ವೈದ್ಯರು ಕೊಟ್ಟಂಥ ಔಷಧವನ್ನು ರೋಗಿ ಯಾವುದೇ ಸಂಶಯ ಇಲ್ಲದೆ ಸ್ವೀಕಾರ ಮಾಡ್ತಾನೆ. ಹಾಗೆ ಈ ಶಾಸ್ತ್ರದ ಮಾತನ್ನು ಸಾಧಕನಾದವನು, ಮುಮುಕ್ಷುವಾದವನು ಅಷ್ಟೇ ನಂಬಿಕೆಯಿಂದ, ಅಷ್ಟೇ ವಿಶ್ವಾಸದಿಂದ ಆತ ಅದನ್ನು ಗ್ರಹಿಸ್ತಾನೆ, ಗ್ರಹಿಸಬೇಕು. ಗ್ರಹಿಸಿದರೆ ಲಾಭ, ಗ್ರಹಿಸದೇ ಇದ್ದರೆ ಅವನಿಗೆ ನಷ್ಟ. ಅಷ್ಟು ಹಿನ್ನೆಲೆಯಲ್ಲಿ ಆಮೇಲೆ ಏನು ಮಾಡಬೇಕು ಅಂದರೆ, ಆ ಊಟ ಮಾಡಿ ಆದಮೇಲೆ ಅದನ್ನು ತೃಪ್ತಿಯನ್ನು ಅನುಭವಿಸ್ತೇವೆ. ಔಷಧ ತೆಗೆದುಕೊಂಡು ಕಾಯಿಲೆ ವಾಸಿ ಆದಮೇಲೆ ಆ ಡಾಕ್ಟ್ರನ್ನೂ ಸ್ಮರಿಸ್ತೇವೆ. ಎಂಥ ಮೆಡಿಸಿನ್ ಕೊಟ್ಟರು ಅಂತ ಮನಸ್ಸಿನಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಹಾಗೆ ಇದೇ ಕಾರ್ಯಕಾರಣ ಭಾವ ಸಂಬಂಧ. ಈ ಪ್ರಪಂಚಕ್ಕೂ ಪ್ರಪಂಚದ ಹಿಂದಿರುವಂಥ ಕಾರಣವಾದಂಥ ವಸ್ತುವನ್ನೂ ತಿಳಿಸುವಂಥ ಆ ವೇದದ ಮಾತನ್ನು ಕೇಳಿ ಅದು ಆ ಮನಸ್ಸಿಗೆ ಸಂಸ್ಕಾರವನ್ನು ಕೊಟ್ಟು ವಿಚಾರ ಮಾಡ್ತಾ ಮಾಡ್ತಾ ಬಂದಾಗ ನಮ್ಮ ಅನುಭವದ ನೆಲೆಯಲ್ಲಿ ತೃಪ್ತಿಯನ್ನು ಪಡ್ತಾ ನಾವು ವಿಚಾರವನ್ನು ಗಟ್ಟಿ ಮಾಡಿಕೊಳ್ಬೇಕು. ಹಾಗೆ ಮಾಡಿಕೊಂಡ ಆದ ಮೇಲೆ ಮತ್ತೆ ಮುಂದೆ ಈ ಕಾರ್ಯಕಾರಣ ಸಂಬಂಧದ ವಿಚಾರದ ಮೂಲಕ ಪುನಃ ಪುನಃ ನಮ್ಮ ಆ ಅನುಭವವನ್ನು ಪರಿಷ್ಕಾರ ಮಾಡಿಕೊಳ್ಬೇಕು. ಅದೇ ಮನಸ್ಸನ್ನು ಸೂಕ್ಷ್ಮ, ಬುದ್ಧಿಯನ್ನು ದಿನದಿಂದ ದಿನಕ್ಕೆ ಸೂಕ್ಷ್ಮ ಮಾಡ್ತಾ ಹೋಗುತ್ತೆ. ಈ ಕಾರ್ಯಕಾರಣವಾದಂಥ ಸಂಬಂಧದ ಪರಿಷ್ಕಾರ ಅದು ಬುದ್ಧಿಯ ಕೆಲಸ, ಶಾಸ್ತ್ರ ಮಾಡೋದಿಲ್ಲ. ಶಾಸ್ತ್ರದಿಂದ ಸಿಕ್ಕಿದ್ದನ್ನು ಪರಿಷ್ಕಾರ ಮಾಡೋದು ಬುದ್ಧಿಯ ಕೆಲಸ. ಆದ್ದರಿಂದ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಅಂತ ಹೇಳಿದರೆ ಬುದ್ಧಿ ಅಪ್ರಮಾಣಂ ಅಂತ ಅರ್ಥ ಅಲ್ಲ. ಶಾಸ್ತ್ರದ ಆಧಾರದ ಮೇಲೆ ಬುದ್ಧಿ ಕೆಲಸ ಮಾಡಬೇಕು ಅಂತ ಅಷ್ಟೇ ಅರ್ಥ. ಇಲ್ಲಿ ಮನೆ ಕಟ್ಟಬೇಕು ಅಂತಂದರೆ ಬರೇ ಗೋಡೆ ಇರಬೇಕು ಅಂತ ಅಷ್ಟೇ ಅರ್ಥ ಅಲ್ಲ, ಫೌಂಡೇಶನ್ ಬೇಕು ಅಂತ ಅರ್ಥ. ಹಾಗಾಗಿ ಶಾಸ್ತ್ರ ಫೌಂಡೇಶನ್, ಬುದ್ಧಿ ಅದರ ಮೇಲೆ ಕಟ್ಟುವಂಥ ವಾಲ್. ಅಷ್ಟು ಹಿನ್ನೆಲೆಯಲ್ಲಿ ಬುದ್ಧಿ ಬೇಕು, ಅದರದು ಅಷ್ಟೇ ಸಾಲದು. ಫೌಂಡೇಶನ್ ಗಟ್ಟಿ ಇಲ್ಲದೆ ಕಟ್ಟಿದರೆ ಮತ್ತೆ ಗೋಡೆ ನಿಲ್ಲಲ್ಲ, ಅದು ಬಿದ್ದೋಗ್ಬಿಡುತ್ತೆ. ಆದ್ದರಿಂದ ಈ ನಮ್ಮ ಬುದ್ಧಿಗೆ ಮೂಲ ಸಾಮಗ್ರಿ ಅದು ಶಾಸ್ತ್ರದಿಂದಲೇ ಬರಬೇಕು ಎನ್ನುವಂಥದ್ದು ಒಟ್ಟು ಮಾತಿನ ತಾತ್ಪರ್ಯ. ಶಾಸ್ತ್ರಕ್ಕೆ ಸಮಂಜಸವಾದಂಥ ಅರ್ಥವನ್ನು ಹೇಳುವುದು, ಅದನ್ನು ತಾನು ಹಿಡ್ಕೊಂಡು ಪರಿಷ್ಕಾರ ಮಾಡಿಕೊಳ್ಳೋದು ಅದು ಬುದ್ಧಿಯ ಕೆಲಸ. ಮತ್ತು ಬುದ್ಧಿಯ ಕೆಲಸಗಳು ಎರಡು. ಶಾಸ್ತ್ರ ನಮಗೆ ಮಾಡೋ ಉಪಕಾರ ಎರಡು ಅಂತೇಳಿದೆ, ಬುದ್ಧಿಯ ಕೆಲಸವು ಎರಡು. ಯಾವುದು ಆ ಎರಡು ಅಂದರೆ, ಶಾಸ್ತ್ರದ ಅರ್ಥಗ್ರಹಣ ಮಾಡುವುದು ಬುದ್ಧಿಯ ಕೆಲಸ. ಗ್ರಹಿಸಿದ ಅರ್ಥವನ್ನು ಯುಕ್ತಿಗಳ ಮೂಲಕ ಮನನ ಮಾಡಿ ಅನುಭವಕ್ಕೆ ತಂದುಕೊಂಡು ದೃಢಪಡಿಸಿಕೊಳ್ಳುವುದು ಸಹ ಬುದ್ಧಿಯ ಕೆಲಸ. ಇದು ಎರಡನ್ನೂ ಮಾಡದೇ ಇರುವಂಥ ಬುದ್ಧಿ ವ್ಯರ್ಥ. ಅದಕ್ಕೆ ಶಾಸ್ತ್ರ ಸಿಕ್ಕಿಯೂ ಸಹ ಪ್ರಯೋಜನ ಇಲ್ಲ. ಮತ್ತು ಶಾಸ್ತ್ರದ ಶ್ರದ್ಧೆ ಅಂದರೆ ಬುದ್ಧಿಯ ವಿರಾಮ ಸ್ಥಿತಿ ಅಂತ ಅರ್ಥ ಅಲ್ಲ. ಶಾಸ್ತ್ರವೇ ಪ್ರಮಾಣ ಅಂದರೆ ಅಲ್ಲಿ ಬುದ್ಧಿ ಕೆಲಸ ಮಾಡದೇ ಇರುವುದು ಅಂತ ಅರ್ಥ ಖಂಡಿತವಾಗಿಯೂ ಸಹ ಅಲ್ಲ. ಈ ಮಾತನ್ನು ಭಗವಂತನೇ ಹಿಂದೆ ಪದೇ ಪದೇ ಹೇಳಿದ್ದಾನೆ. ಶಾಸ್ತ್ರ ಪ್ರಮಾಣ ಅಂದ ಮಾತ್ರಕ್ಕೆ ಬುದ್ಧಿಗೆ ಕೆಲಸ ಇಲ್ಲ ಅಂತ ಅರ್ಥ ಅಲ್ಲ. ಹಿಂದೆ ಆತ ಹೇಳಿದ್ದಾನೆ 6ನೇ ಅಧ್ಯಾಯದಲ್ಲಿ, ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ. ಆತ್ಮವಸ್ತು ಎನ್ನುವಂಥದ್ದು ಅದು ಅತೀಂದ್ರಿಯ, ಆದರೆ ಶಾಸ್ತ್ರದಿಂದ ಪರಿಷ್ಕೃತವಾದಂಥ ಬುದ್ಧಿಯಿಂದ ಅದು ಅನುಭವಿಸಲ್ಪಡುತ್ತೆ. ಮತ್ತೆ 3ನೇ ಅಧ್ಯಾಯದಲ್ಲಿ ಇನ್ನೊಂದು ಮಾತು ಹೇಳಿದ್ದಾನೆ ಆತ, ಮನಸ್ಸಸ್ತು ಪರಾಬುದ್ಧಿ. ಈ ಬುದ್ಧಿ ಎನ್ನುವಂಥದ್ದು ಮನಸ್ಸಿಗಿಂತಲೂ ಮಿಗಿಲಾದದ್ದು.
ಮಿಗಿಲಾದದ್ದನ್ನು ಮನಸ್ಸಿಗಿಂತಲೂ ಸೂಕ್ಷ್ಮ. ಯೋ ಬುದ್ಧೇ ಪರತಸ್ತು ಸಹ. ಆದರೆ ಆತ್ಮತತ್ವ ಎನ್ನುವಂಥದ್ದು ಬುದ್ಧಿಗಿಂತಲೂ ಮಿಗಿಲಾದದ್ದು, ಅಂದರೆ ಬುದ್ಧಿಗಿಂತಲೂ ಸೂಕ್ಷ್ಮವಾದದ್ದು. ಹೀಗೆ ಹೇಳೋದ್ರ ಮೂಲಕ ಭಗವಂತ ಏನಂದ ಅಂದರೆ, ನಮ್ಮ ಈ ದೇಹದಲ್ಲಿರುವಂಥ ಜ್ಞಾನ ಸಾಧನೆಗಳಲ್ಲಿ ಆತ್ಮವಸ್ತುವಿಗೆ ಅತ್ಯಂತ ಹತ್ತಿರವಾದಂಥ ಜ್ಞಾನ ಸಾಧನ ಬುದ್ಧಿ. ಅಂದರೆ ಅದನ್ನು ಹಿಡಿದುಕೊಳ್ಳಿಕ್ಕೆ ಬೇಕಾದಂತಹ ಅತ್ಯಂತ ಸಾಮೀಪ್ಯ ಅದಕ್ಕೆ ಉಂಟು. ಆದರೆ ಅದನ್ನು ಉಪಯೋಗಿಸುವಾಗ ಶಾಸ್ತ್ರದ ಮಾರ್ಗದರ್ಶನ ಬೇಕು. ಅಲ್ಲಿಗೇನು ಹೇಳ್ದಂಗಾಯಿತು ಅಂದರೆ, ಈ ಬುದ್ಧಿಯ ಕಾರ್ಯ ನಡೆಯದೇ ಇದ್ದರೆ ನಮಗೆ ತತ್ವ ಸಿಗುವುದಿಲ್ಲ. ತತ್ವ ಸಿಗದೆ ಕೇವಲ ಬುದ್ಧಿಯಿಂದ ವಿಚಾರ ಮಾಡಿದರೂ ಅದು ಸಿಗೋದಿಲ್ಲ. ಹಾಗಾಗಿ ಆ ತತ್ವದ ಕಡೆಗೆ ನಾವು ಸದಾ ಮುಖ ಮಾಡಿದರೆ, ತತ್ವವನ್ನು ಕಾಣಲೇಬೇಕು ಅನ್ನುವಂಥ ಬಲವಾದ ಸಂಕಲ್ಪ ಮಾಡಿದರೆ ಅದೇ ಶ್ರದ್ಧೆ. ಮುಂದಿನ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಶಬ್ದ ಅದು. ಅಲ್ಲಿಗೆ ಏನು ಹೇಳ್ದಂಗಾಯಿತು ಅಂದರೆ, ಬುದ್ಧಿ ಶಾಸ್ತ್ರದ ಮುಖ್ಯವಾದಂಥ ತಾತ್ಪರ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅದು ಕೆಲಸ ಮಾಡಬೇಕು. ಮತ್ತು ಶಾಸ್ತ್ರದ ಮೂಲ ವಿಷಯ ಅತೀಂದ್ರಿಯ ಅಲೌಕಿಕವಾದದ್ರಿಂದ ಅದನ್ನು ತಿಳಿಸೋದಕ್ಕೆ ಶಾಸ್ತ್ರವನ್ನು ಬಿಟ್ಟರೆ ಬೇರೆ ದಾರಿ ನಮಗಿಲ್ಲ. ಅಷ್ಟೇ ಅಲ್ಲ, ಈ ಶಾಸ್ತ್ರದ ವಾಕ್ಯ ಹಾಗಾಗಿ ನಮಗೆ ಅನಿವಾರ್ಯವಾಗ್ತದೆ. ಆದರೆ ಶಾಸ್ತ್ರದ ವಾಕ್ಯದ ಅರ್ಥ ಆಗಬೇಕಾದ್ರೆ ಬುದ್ಧಿ ಪರಿಶ್ರಮ ಬೇಕು. ಈ ಎಲ್ಲ ಅಭಿಪ್ರಾಯಗಳನ್ನು ಪ್ರಾಚೀನರು ಹೀಗೆ ಹೇಳ್ತಾರೆ: ಆರ್ಷಂ ಧರ್ಮೋಪದೇಶಂಚ ವೇದಶಾಸ್ತ್ರ ಅವಿರೋಧಿನ ಯಸ್ತರ್ಕೇಣ ಅನುಸಂಧತ್ತೆ ಸಧರ್ಮಂ ವೇದ ನ ಇತರಃ. ಆರ್ಷ ಅಂದರೆ ಅಪೌರುಷೇಯವಂಥ ವಾಣಿ, ವೇದವಾಣಿ. ಮತ್ತು ಧರ್ಮ ಸೂಕ್ಷ್ಮ ವಿಚಾರಗಳು, ವೇದ, ಶಾಸ್ತ್ರ, ಇವುಗಳೆಲ್ಲ ವಿಚಾರವನ್ನು ಸಹ ಶಾಸ್ತ್ರ ನಮಗೆ ಕೊಡುತ್ತೆ. ಆದರೆ ಕೊಟ್ಟಿದ್ದನ್ನು ನೀನು ನಿನ್ನ ಸ್ವಚ್ಛವಾದಂಥ ಬುದ್ಧಿಯ ನೆಲೆಯಲ್ಲಿ ವಿಚಾರ ಮಾಡಿದರೆ ಅದರ ಮೂಲ ನಿನಗೆ ಸಿಗತ್ತೆ. ತರ್ಕೇಣ ಅನುಸಂಧತ್ತೆ. ತರ್ಕ ಅಂದರೆ ಲಾಜಿಕ್. ಲಾಜಿಕ್ ಅಂದರೆ ಯುಕ್ತಿಯಿಂದ ಮತ್ತೆ ಮತ್ತೆ ಅದನ್ನು ವಿಚಾರ ಮಾಡಬೇಕು. ಹಾಗೆ ಮಾಡಿದಾಗ ಅವನಿಗೆ ಆ ಸೂಕ್ಷ್ಮ ಅಂಥ ವಿಚಾರ ಸಿಗತ್ತೆ. ಅವನೇ ವೇದ ನೈತರ, ಅವನೇ ಅದನ್ನು ತಿಳಿದುಕೊಳ್ಳಬಲ್ಲ. ಬೇರೆ ಯಾರೂ ಇದನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಕೇವಲ ಶಾಸ್ತ್ರದ ಮಾತನ್ನು ನಂಬಿಕೊಂಡ್ರೆ, ನಿನ್ನ ಬುದ್ಧಿಗೆ ವಿಶ್ರಾಂತಿಯನ್ನು ಕೊಟ್ಟರೆ ಏನೂ ಆಗೋದಿಲ್ಲ. ಬುದ್ಧಿಯೂ ಬೇಕು. ಅದನ್ನು ಹೇಳುತ್ತೆ ಶಾಸ್ತ್ರ ಪ್ರಾಮಾಣಿಕವೇ. ಅದು ಶಾಸ್ತ್ರವೇ ಹೇಳುವ ಮಾತು ನೋಡಿ. ಕೇವಲಂ ಶಾಸ್ತ್ರಮಾಶ್ರಿತ್ಯ ನ ಕರ್ತವ್ಯ ವಿನಿಶ್ಚಯ. ಶಾಸ್ತ್ರ ಹೇಳಿದೆ ಅಂತ ನಾವು ಎಲ್ಲವನ್ನೂ ನಂಬಿಡೋ ಅವಶ್ಯಕತೆ ಇಲ್ಲ. ಬೆಂಕಿ ತಣ್ಣಗಿದೆ ಅಂತ ಒಂದಲ್ಲ 10 ಶಾಸ್ತ್ರ ಹೇಳಿದರೂ ಸಹ ನಾವು ನಂಬುವ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಮ್ಮ ಅನುಭವಕ್ಕೆ ವಿರೋಧ, ಅನುಭವಕ್ಕೆ ವಿರುದ್ಧ. ಹಾಗಾಗಿ ನಿನ್ನ ಅನುಭವಕ್ಕೆ ವಿರುದ್ಧವಾದದ್ದನ್ನು ಶಾಸ್ತ್ರ ಹೇಳಿದರೆ ನಂಬಬೇಡ. ಆದರೆ ಅತೀಂದ್ರಿಯವಾದ ವಿಷಯದಲ್ಲಿ ನಿನ್ನ ಬುದ್ಧಿ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಅಲ್ಲಿ ಶಾಸ್ತ್ರ ಹೇಳಿದ್ದನ್ನು ನೀನು ಒಪ್ಪಿಕೊಳ್ಳಲೇಬೇಕು. ಯುಕ್ತಿಹೀನ ವಿಚಾರೇತು ಧರ್ಮಹಾನಿ ಪ್ರಜಾಯತೆ. ಕೇವಲ ಶಾಸ್ತ್ರ ಹೇಳಿದೆ ಅಂತ ಗೊಡ್ಡಾಗಿ ನೀನು ಮಾಡಿದರೆ, ಆಚರಣೆ ಮಾಡಿದರೆ ಅದರಿಂದ ನಿನಗೆ ಅನ್ಯಾಯವೇ. ಹಾಗಾಗಿ ಶಾಸ್ತ್ರದ ತಿರುಳನ್ನು ನಿನ್ನ ಬುದ್ಧಿಯ ಪಾತ್ರೆಯಲ್ಲಿ ಹಾಕಿ ಮಥನ ಮಾಡು. ಆ ಮಥನಕ್ಕೆ ಸಾಮಗ್ರಿ ಕೊಡುವುದು ಶಾಸ್ತ್ರ. ಹೀಗೆ ಶಾಸ್ತ್ರ ಮತ್ತು ಬುದ್ಧಿ ಇವೆರಡೂ ಸಹ ಅನ್ಯೋನ್ಯ ಅವಶ್ಯಕಗಳು. ನಮಗೆ ಒಂದು ಸಾರ್ಥಕ ಆಗಬೇಕು ಅಂತಾದರೆ ಇನ್ನೊಂದು ಇರಬೇಕು. ಆಗ ಮಾತ್ರ ಅದು ಕೆಲಸ ಆಗತ್ತೆ. ಹೇಗೆ ಅಂದರೆ, ಬುದ್ಧಿ ಇಲ್ಲದೇ ಇದ್ದರೆ ಶಾಸ್ತ್ರ ಸರಿಯಾಗಿ ಅರ್ಥ ಆಗೋದಿಲ್ಲ. ಮತ್ತು ಶಾಸ್ತ್ರ ಇಲ್ಲದೇ ಇದ್ದರೆ ಬುದ್ಧಿಗೆ ಕಾರ್ಯ ಸಾಮಗ್ರಿ ಸಿಗೋದಿಲ್ಲ. ಆದ್ದರಿಂದ ಇವೆರಡೂ ಅನ್ಯೋನ್ಯ ಪರಸ್ಪರ ಸಹಾಯಕ ಆದವುಗಳು. ಹೀಗೆ ಶಾಸ್ತ್ರದ ವಾಕ್ಯವೂ ಮತ್ತು ಬುದ್ಧಿಯ ವಿವೇಕವೂ ಪರಸ್ಪರ ಸಹಕಾರಿ ಆದದ್ರಿಂದ ಭಗವಂತ ಹೇಳ್ತಾನೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ಆದ್ದರಿಂದ ಶಾಸ್ತ್ರವೇ ಪ್ರಮಾಣ.
ಆ ಶಾಸ್ತ್ರ ಏನು ಹೇಳುತ್ತೋ ಸೂಕ್ಷ್ಮವಾದಂಥ ಆತ್ಮತತ್ವದ ವಿಚಾರದಲ್ಲಿ ಹಾಗೆ ನಿನ್ನ ಬುದ್ಧಿಯನ್ನು ಓಡಿಸು. ಇದು ಅಧ್ಯಾತ್ಮಪರವಾದಂಥದ್ದು. ಇಲ್ಲಿ ನೇರ ಅರ್ಜುನನಿಗೆ ಹೇಳಬೇಕಾದ್ದು ಶಾಸ್ತ್ರ ಪ್ರಮಾಣ. ದುಷ್ಟರ ನಿಗ್ರಹಕ್ಕಾಗಿ ಕ್ಷತ್ರಿಯ ಯುದ್ಧ ಮಾಡಬೇಕು, ಹಾಗಾಗಿ ಯುದ್ಧ ಮಾಡು. ನಾವು ಮಾಡಬೇಕಂಥ ಯುದ್ಧ ಸಂಸಾರದ ಈ ಹುಟ್ಟು ಸಾವುಗಳ ಯುದ್ಧ. ಆದ್ದರಿಂದ ನಮಗೆ ಈ ಅಧ್ಯಾತ್ಮದ ವಿಚಾರ ಅವನಿಗೆ ಬೇಡ ಅಂತಲ್ಲ, ಅವನಿಗೂ ಬೇಕು. ಈ ನೆಲೆಯಲ್ಲಿ ನಿಂತಾಗ ನಮಗೆ ಎಲ್ಲವೂ ಸಹ ಸ್ಪಷ್ಟವಾಗಿ ಗೋಚರಿಸುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ವಿಚಾರ ಒಂದು ಹಂತಕ್ಕೆ ಮುಕ್ತಾಯ ಆಯಿತು ಅಂತ ಅಂದ್ಕೊಂಡು, ಮತ್ತು ನಾಳೆಯಿಂದ 17ನೆಯ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ. ಇವತ್ತು ಅದಕ್ಕೆ ಸಂಬಂಧಪಟ್ಟ ಶಬ್ದ ಇಲ್ಲಿ ಬಂದಿದೆ. ಆ ಆತ್ಮತತ್ವವನ್ನು ಸಾಕ್ಷಾತ್ಕರಿಸಿಕೊಳ್ಳಲೇಬೇಕು ಎನ್ನುವಂಥ ಬಲವಾದ ಸಂಕಲ್ಪವೇ ಶ್ರದ್ಧೆ. ಅದರತ್ತ ಮುಖ ಮಾಡುವುದೇ ಶ್ರದ್ಧೆ. ಅದು ಹೇಗೆ, ಏನು, ಎತ್ತ ಅನ್ನೋದನ್ನು ನಾಳೆ 6:15 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.